गंगा सिंधु सरस्वती च यमुना गोदावरी नर्मदा कृष्णा भीमरथी च पल्गु सरयू श्रीगण्डकी गोमती कावेरी कपिला प्रयागकिवि च नेत्रावतीत्यादयो नद्यः श्रीहरिपादपङ्कजभुवः कुर्वन्तु नो मङ्गलम्। ओम हरि ओम। तपस्वाध्याय शुश्रूषा कृष्णपूजारतं मुनिं विश्वेशनिष्ठं वन्दे परिव्राट् चक्रवर्तिनम्। परम पूज्य ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಾರ್ಗದರ್ಶನದಲ್ಲಿ 2010ನೇ ಇಸವಿಯಲ್ಲಿ ಪೂರ್ಣಪ್ರಮತಿ ಈ ಸಂಸ್ಥೆ ಆರಂಭವಾಗಿದ್ದು, ಇದರ ಚಿಂತನೆಯ ಬೀಜ ಮೊಳಕೆ ಒಡೆದದ್ದು ಕೂಡ ಆಚಾರ್ಯರ ಮನೆಯಿಂದ. ಹಾಗಾಗಿ ಆ ನಿಟ್ಟಿನಲ್ಲಿ ಪೂರ್ಣಪ್ರಮತಿ ಈಗೊಂದು 14 ವರ್ಷಗಳು ಕಳೆದಿದೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ, ಅದರ ಚಿಂತನೆಯಲ್ಲಿ ಆಚಾರ್ಯರ ಪಾತ್ರ ಬಹಳ ದೊಡ್ಡದಾಗಿದೆ. ಈಗೀಗ ನಾವು ಈ ಜ್ಞಾನಧಾರ ಪ್ರಮತಿಧಾರ ಅನ್ನುವ ಈ ಹೆಸರಿನಲ್ಲಿ ಉಪನ್ಯಾಸ ಮಾಲಿಕೆಯನ್ನು ಆರಂಭ ಮಾಡಿದ್ದೇವೆ. ವಾಸ್ತವಿಕವಾಗಿ ಇಂತಹ ಹಿರಿಯರನ್ನು ಈ ಥರದ ಕಾರ್ಯಕ್ರಮಗಳಿಗೆ ಕರೀಲಿಕ್ಕೆ ನಮಗೆ ಸಂಕೋಚ ಆಗುತ್ತೆ. ಆದರೆ ನಾವು ಪ್ರೀತಿಯಿಂದ ಸಂಕೋಚದಿಂದ ಹೋಗಿ ಅವರಲ್ಲಿ ವಿನಮ್ರದಿಂದ ಬೇಡಿಕೊಂಡಾಗ ಆಚಾರ್ಯರು ನಮ್ಮ ಎಲ್ಲರ ಮೇಲಿನ, ಅದು ನನ್ನ ಮೇಲೆ ಆಗ್ಬೋದು ಅಥವಾ ನಮ್ಮ ವೇದಗರ್ಭ ಶ್ರೀನಿವಾಸ ಅವರು ಕೂಡ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿದವರು. ಹಾಗಾಗಿ ನಾವೆಲ್ಲರೂ ಅವರ ಶಿಷ್ಯವೃಂದ ಇಲ್ಲಿದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಆಚಾರ್ಯರು ಪ್ರೀತಿಯಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಯಾಕೆ ಮಾತನ್ನು ಹೇಳಿದೆ ಅಂತಂದರೆ, ಆಚಾರ್ಯರು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು, ಮಹಾಮಹೋಪಾಧ್ಯಾಯ ಅನ್ನುವ ಬಿರುದನ್ನು ಹೊಂದಿದವರು. ಈ ಥರದ ಬಿರುದು ಹೆಸರುಗಳಿಂದ ಇವತ್ತು ನಾವು ಪ್ರಾಯಃ ಯಾರನ್ನೂ ಕೂಡ ಗುರುತಿಸೋದಿಲ್ಲ. ಹೇಗೋ ಪಡ್ಕೊಂಡಿರ್ತಾರೆ ಬಿಡಿ ಅಂತಲೇ ಯೋಚನೆ ಮಾಡೋದು. ಆದರೆ ವಾಸ್ತವಿಕವಾಗಿ ತಮ್ಮ ಜೀವನದ ಪೂರ್ತಿಯಾಗಿ ಪಾಠ ಪ್ರವಚನಗಳಲ್ಲಿಯೇ ಮತ್ತು ಅದರ ಜೊತೆಗೆ ಲೇಖನ, ಸಂಶೋಧನೆಗಳು, ಅನೇಕ ಗ್ರಂಥಗಳ ಪ್ರಕಾಶನ, ಈ ಮೂಲಕವಾಗಿ ತಮ್ಮ ಒಂದು ಹೆಸರನ್ನು, ಕೀರ್ತಿಯನ್ನು ದೇಶದಾದ್ಯಂತ ಪ್ರಸರಿಸಿದವರು ಪೂಜ್ಯರಾಗಿರುವಂತಹ ನನ್ನ ಗುರುಗಳಾದಂತಹ ಮಹಾಮಹೋಪಾಧ್ಯಾಯ ಪ್ರೊಫೆಸರ್ ಹರಿದಾಸ್ ಭಟ್ಟಿಯವರು. ಇವರು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಂಶುಪಾಲರಾಗಿ ಅನೇಕ ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದವರು. ಇವತ್ತಿಗೂ ಕೂಡ ಶ್ರೀಮನ್ ನ್ಯಾಯಸುಧಾ, ತರ್ಕಶಾಸ್ತ್ರ ಮುಂತಾದಂತಹ ಅನೇಕ ಗ್ರಂಥಗಳ ಅಧ್ಯಯನ ಇವರ ಆಚಾರ್ಯರ ಬಳಿ ಇವತ್ತಿಗೂ ಕೂಡ ಅನೇಕ ಜನ ವಿದ್ವಾಂಸರು ಮಾಡ್ತಾ ಇದ್ದಾರೆ. ಹೀಗೆ ಹೇಳ್ತಾ ಹೋದರೆ ತುಂಬ ಹೊತ್ತಾಗುತ್ತೆ. ಆದರೆ ಆಚಾರ್ಯರಲ್ಲಿ ನಾವು ಕೇಳಿಕೊಂಡಿದ್ದು, ಈ ಗೀತಾ ಜಯಂತಿಯ ಪ್ರಯುಕ್ತವಾಗಿ ಈ ಶನಿವಾರ ಭಾನುವಾರಗಳಲ್ಲಿ ಗೀತಾ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿದಾಗ ಆಚಾರ್ಯರು ತುಂಬ ಹೃದಯದಿಂದ ಒಪ್ಪಿಕೊಂಡಿರುವ ಕಾರಣದಿಂದಾಗಿ ಪರಮ ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಸಂಸ್ಥೆ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಯಾರು ಅಂತರ್ಜಾಲದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ಎಲ್ಲರ ಪರವಾಗಿ ಆಚಾರ್ಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಬೇಡಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾತ್ಮಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪೂರ್ಣಪ್ರಮತಿ ಶಾಲೆ ಒಂದು ರೀತಿಯಿಂದ ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಉಪಸ್ಥಿತರಿದ್ದೆ. ಚಿಕ್ಕ ಒಂದು ಕೊಠಡಿಯಲ್ಲಿ ದೀಪ ಹಚ್ಚಿ ಹೀಗೆ ಸರಳವಾದ ಒಂದು ಸಮಾರಂಭದಲ್ಲಿ ಉದ್ಘಾಟನೆಗೊಂಡಿತ್ತು. ಆ ಚಿಕ್ಕ ಗೂಡು ಬೆಳೆದು ದೊಡ್ಡ ಮರವಾಗಿ ಸಾವಿರಾರು ಹಕ್ಕಿಗಳ ಆವಾಸಕ್ಕೆ ಆಶ್ರಯವಾದ ಒಂದು ದೊಡ್ಡ ಸಂಸ್ಥೆ ಪೂರ್ಣಪ್ರಮತಿ ಶಾಲೆ. ಆಧುನಿಕ ಶಾಲೆಗಳನ್ನು ಪೇಜಾವರ ಶ್ರೀಪಾದಂಗಳವರು ಷಂಡಾಮರ್ಕರ ಶಾಲೆ ಅಂತ ಕರೀತಾ ಇದ್ದರು.
ಷಂಡ ಮರ್ಕ ಅಂತ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳು. ಅಲ್ಲಿ ಹಿರಣ್ಯಕಶಿಪುವಿನ ಆದೇಶದಂತೆ ಧಾರ್ಮಿಕ ವಿಚಾರಗಳನ್ನು ಹೊರತಾದ ಕೇವಲ ಲೌಕಿಕ ವಿಚಾರಗಳನ್ನು ಮಾತ್ರ ಶಿಕ್ಷಣ ಕೊಡುವ ಒಂದು ಸಂಸ್ಥೆ ಅದು ಷಂಡಾಮರ್ಕರ ಗುರುಕುಲ. ಇವತ್ತಿನ ಶಾಲೆಗೂ ಹಿರಣ್ಯಕಶಿಪು ನಡೆಸ್ತಾ ಇದ್ದ ಶಾಲೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಷಂಡಾಮರ್ಕ ಗುರುಕುಲದ ಮಧ್ಯದಲ್ಲಿ ಅಧ್ಯಾತ್ಮ ಗುರುಕುಲವಾಗಿ ಕಂಗೊಳಿಸುವ ಶಾಲೆ ಮೊದಲು ಆರಂಭವಾದದ್ದು ನನಗೆ ತಿಳಿದಂತೆ ಪೂರ್ಣಪ್ರಮತಿ. ಆಮೇಲೆ ಇದರಿಂದ ಪ್ರೇರಣೆ ಪಡೆದೋ ಅಥವಾ ಸ್ವಯಂ ಪ್ರೇರಣೆಯಿಂದಲೋ ಇಂಥ 10 ಸಂಸ್ಥೆಗಳು ಇವತ್ತು ಹುಟ್ಕೊಂಡಿವೆ. ಅಂಥ ಒಂದು ದೊಡ್ಡ ಆದರ್ಶವನ್ನು ಇಟ್ಟುಕೊಂಡು ಹೊರಟಿರುವ ಶಾಲೆ. ಶ್ರೋತೃಗಳ ಕಿವಿ ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡಿ ನಾನು ಉಪನ್ಯಾಸ ಮಾಡುವ ಜಾಯಮಾನ ಅಲ್ಲ. ನನಗೆ ಕಿವಿ ಎಷ್ಟಿದೆ ಅನ್ನೋದಕ್ಕಿಂತಲೂ ಕಿವಿ ಹೇಗಿದೆ ಅನ್ನೋದು ಮುಖ್ಯ ಆಗ್ತದೆ ಗೀತೆಯ ಇಂಥ ಅಧ್ಯಾತ್ಮದ ಉಪನ್ಯಾಸಗಳಿಗೆ. ಏಕೆಂದರೆ ಇವತ್ತಿನ ಆಕರ್ಷಕವಾದ ದೂರದರ್ಶನವನ್ನು ಬಿಟ್ಟು ಅಮೂಲ್ಯ ಸಮಯವನ್ನು ಇದಕ್ಕೆ ಕೊಡೋದು ಬಹಳ ಅಪರೂಪ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಒಂದು ಕಾಲದಲ್ಲಿ ಸಾಯಂಕಾಲದ ಉಪನ್ಯಾಸಕ್ಕೆ ಆ ಭವನ ಪೂರ್ಣ ಜನ ಸೇರ್ತಾ ಇದ್ದರು. ಇವತ್ತು 8-10 ಜನ ಸಾಯಂಕಾಲದ ಉಪನ್ಯಾಸಕ್ಕೆ. ಉಳಿದವರು ಕೇಳೋಲ್ಲ ಅಂತ ಅರ್ಥ ಅಲ್ಲ. ಇವತ್ತಿನ ಮಾಧ್ಯಮಗಳಿದೆ ನೋಡಿ, ಮನೆಯಲ್ಲಿ ಕೂತ್ಕೊಂಡೇ ಅಲ್ಲಿ ಆಗುವ ಕಾರ್ಯಕ್ರಮಗಳನ್ನು ನೋಡ್ಕೊಳ್ಬಹುದು. ಆದರೆ ಇವತ್ತಿನ ಇಂಥ ಕಾರ್ಯಕ್ರಮಗಳಲ್ಲಿ ಇದಕ್ಕಿಂತ ಹೆಚ್ಚು ಜನರನ್ನು ಶ್ರೋತೃಗಳನ್ನು ನಿರೀಕ್ಷೆ ಮಾಡಿದರೆ ಅವನಿಗೆ ಇವತ್ತಿನ ಸಮಾಜದ ಪರಿಚಯ ಇಲ್ಲ ಅಂತಲೇ ಅರ್ಥ. ಆದ್ದರಿಂದ ಬಂದ ಶ್ರೋತೃಗಳು ಒಳ್ಳೆಯ ಧಾರಾವಾಹಿ ಬಿಟ್ಟು ಬಂದಿದ್ದೇನೆ, ಇದಕ್ಕಿಂತ ಅಲ್ಲೇ ಹೋದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನೋ ಭಾವನೆ ಬರದೇ ಇರುವಂತೆ ಗೀತಾ ಸಂದೇಶ ಶ್ರೀಕೃಷ್ಣ ನನ್ನ ಬಾಯಿಂದ ಹೊರಡಿಸಲಿ ಅಂತ ನಾನಿಷ್ಟೇ ಕೃಷ್ಣನಲ್ಲಿ ಬೇಡಿಕೊಳ್ಳೋದು. ಭಗವದ್ಗೀತೆಗೆ ಯೋಗಶಾಸ್ತ್ರ ಅಂತ ಹೆಸರು. ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಂತ ಯೋಗಶಾಸ್ತ್ರ ಅಂತ ನಾವು ಹೇಳೋದು. ಅಲ್ಲಿ ಜ್ಞಾನಯೋಗ ಇದೆ, ಭಕ್ತಿಯೋಗ ಇದೆ, ಕರ್ಮಯೋಗ ಇದೆ. ಕೃಷ್ಣನ ಯೋಗಕ್ಕೂ ಇವತ್ತಿನ ನಮ್ಮ ಯೋಗಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಯಾವ ಆಸನಗಳು ಬರೋದಿಲ್ಲ. ಅಂದರೆ ಆ ಯೋಗ ಈ ಯೋಗ ಅಂತೇಳಿ ಯಾವ ಶವಾಸನ ವೃಕ್ಷಾಸನ ಯಾವ ಆಸನಗಳು ಬರೋದಿಲ್ಲ ಗೀತೆಯಲ್ಲಿ. ಯಾವ ಯೋಗ ಅದು ಅಂತ. ಕೃಷ್ಣನ ಯೋಗ ಶಬ್ದಾರ್ಥ ಬೇರೆಯೇ. ಅವನು ಹೇಳಿದ್ದು ಯೋಗಶಾಸ್ತ್ರ, ಅವನು ಯೋಗೇಶ್ವರ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಯೋಗೇಶ್ವರ ಅಂತ ತನ್ನ ಜೀವನದಲ್ಲಿ ತಾನು ಸಮಾಜಕ್ಕೆ ತೋರಿಸಿಕೊಟ್ಟು ಯೋಗಶಾಸ್ತ್ರವನ್ನು ಅರ್ಜುನನಿಗೆ ಹೇಳಿತು. ಸಾಧಾರಣ ಇವತ್ತು ಶಾಸ್ತ್ರ ಹೇಳುವವರು ನಿಜ ಜೀವನದಲ್ಲಿ ಶಾಸ್ತ್ರವನ್ನು ಮೈಗೂಡಿಸಿಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದರೆ ಕೃಷ್ಣ ಹೇಳಿದ್ದು ಯೋಗ, ನಡ್ಕೊಂಡಿದ್ದು ಯೋಗ. ಇದು ಭಗವದ್ಗೀತೆಯ ಮೇಲ್ಮೆ. ಏನು ನಡೆದು ತೋರಿಸಿದಾನ ಕೃಷ್ಣ ಅದನ್ನು ಅರ್ಜುನನಿಗೆ ಹೇಳಿದ. ಶ್ರೀಕೃಷ್ಣನಿಗೂ ಅರ್ಜುನನಿಗೂ ಇದ್ದ ಒಂದು ಸಲುಗೆಯ ಸ್ನೇಹ ಪ್ರಾಯ ಆವತ್ತಿನ ಸಮಾಜದಲ್ಲಿ ಉಳಿದ ಪಾಂಡವರ ಜೊತೆಯಲ್ಲಿ ಇರಲಿಲ್ಲ. ಅಷ್ಟು ನೇರ ಸಮೀಪದ ಸ್ನೇಹಿತ ಶ್ರೀಕೃಷ್ಣ ಅರ್ಜುನ. ಅರ್ಜುನ ಎಷ್ಟು ಸಲುಗೆಯಿಂದ ಕೃಷ್ಣನ ಜೊತೆ ಇದ್ದ ಅಂದರೆ, ಅವನು ವಿಶ್ವರೂಪ ತೋರಿಸಿದಾಗ ಹೆಗಲಿಗೆ ಕೈ ಹಾಕ್ಕೊಂಡು ಒಂದೇ ಆಸನದಲ್ಲಿ ಕೂತುಕೊಂಡು ಜೊತೆಯಾಗಿದ್ದು ಅವರು ಊಟ ತಿಂಡಿ ಆಹಾರ ವಿಹಾರಗಳನ್ನು ಮಾಡ್ತಾ ಇದ್ದವರು. ವಿಶ್ವರೂಪವನ್ನು ನೋಡಿ ಯಚ್ಚಾವಹಾಸಾರ್ಥಂ ವಿಹಾರ ಶಯ್ಯಾಸನ ಭೋಜನೇಶು. ಕೃಷ್ಣ ನೀನೆಲ್ಲಿ ನಾನೆಲ್ಲಿ
ಆಹಾರ ವಿಹಾರಗಳಲ್ಲಿ ಸಲುಗೆಯಿಂದ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಬಾರೋ ಕೃಷ್ಣ, ಹೋಗೋ ಕೃಷ್ಣ ಅಂತ ಮಾತಾಡಿದೆ. ನಿನ್ನ ಈ ಭವ್ಯ ವ್ಯಕ್ತಿತ್ವವನ್ನು ನೋಡಿದರೆ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ, ನನ್ನನ್ನು ಕ್ಷಮಿಸಿಬಿಡೋ ಕೃಷ್ಣ ಅಂತ ಕೇಳಿದ ಅರ್ಜುನ. ಇಷ್ಟು ಸಲುಗೆಯಿಂದ ಸ್ವಾಮಿಗಳನ್ನು ನಾವು ಕರೆಸ್ತೇವೆ. ಸ್ವಾಮಿಗಳನ್ನು ಕರೆಸಿದ್ದೇವೆ ಅಂತಕೊಂಡು ಸ್ವಾಮಿಗಳ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ಳೋ ಧೈರ್ಯ ನಮಗೆ ಬರೋದಿಲ್ಲ. ಆದರೆ ಶ್ರೀಕೃಷ್ಣನ ವಿಶ್ವರೂಪ ನೋಡಿದರೆ ಈ ವ್ಯಕ್ತಿಯ ಪಕ್ಕದಲ್ಲಿ ನಾನು ಹೆಗಲಿಗೆ ಕೈ ಹಾಕೊಂಡು ಒಂದೇ ಆಸನದಲ್ಲಿ ನಾವಿಬ್ಬರು ಜೊತೆಯಾಗಿ ಆಹಾರ ವಿಹಾರಗಳನ್ನು ಮಾಡ್ತಾ ಇದ್ದೇವೆ. ಬೆಚ್ಚಿಬಿದ್ದ ಅರ್ಜುನ ಕ್ಷಮೆ ಕೇಳಿದ. ಇಷ್ಟು ಸಲುಗೆಯ ಸ್ನೇಹ ಅರ್ಜುನನಿಗೂ ಶ್ರೀಕೃಷ್ಣನಿಗೂ ಇತ್ತು. ನೋಡಿ, ಭಗವಂತನ ಮಾಯಾ ಮೋಹ ಇಷ್ಟು ಬೇಡ್ಕೊಂಡ, ನಿನ್ನ ಜೊತೆ ಸಲುಗೆಯಿಂದ ವರ್ತಿಸಿದ್ದಕ್ಕೆ ಕ್ಷಮೆ ಇರಲಿ. ತೇನೈವ ರೂಪೇಣ ಚತುರ್ಭುಜೇನ, ಅವನೇ ಕೇಳ್ಕೊಂಡಿದ್ದು ವಿಶ್ವರೂಪ ತೋರಿಸು ಅಂತ. ನೋಡೋಕ್ಕಾಗದೆ ನನಗೆ ಬೇಡ ಸಾಕು, ಯಾರಾದರೂ ಹೇಳ್ತಾರ ನೋಡಿ. ದಿನ ಮನೆಯಲ್ಲಿ ಉಪ್ಪಿನಕಾಯಿ ಗಂಜಿ ತಿನ್ಕೊಂಡಿದ್ದವ್ರು ನಾವು. ಅಪರೂಪಕ್ಕೆ ಮಿಷ್ಟಾನ್ನ ಭೋಜನ ಸಿಕ್ಕರೆ ಬೇಡ ಅನ್ನೋಕ್ಕೆ ಆಗೋದಿಲ್ಲ. ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರದು ಅಂತ ಅನ್ನೋ ಸಂಭ್ರಮದಲ್ಲಿ ನಾವಿರ್ತೀವಿ. ಅಂಥ ಒಂದು ಸಂಭ್ರಮದ ಸಂದರ್ಭವನ್ನು ಅರ್ಜುನನಿಗೆ ಅವನ ಪ್ರಾರ್ಥನೆಯಂತೆ ಶ್ರೀಕೃಷ್ಣ ಕೊಟ್ಟಾಗ ತೇನೈವ ರೂಪೇಣ ಚತುರ್ಭುಜ, ಇಲ್ಲ ನನಗೆ ಗಂಜಿ ಉಪ್ಪಿನಕಾಯಿಯೇ ಸಾಕು ಅಂತ ಕೇಳಿದವ ಅರ್ಜುನ. ಅದೇ ರೂಪದಿಂದ ತೋರಿಸಿಕೊಂಡ ಕೃಷ್ಣ. ತೋರಿಸಿಕೊಂಡ ಮೇಲೆ ಕೃಷ್ಣ, ತಪ್ಪು ಮಾಡಿದ್ದೇನೆ, ನಿನ್ನಂಥ ಜಗದೊಡೆಯನನ್ನು ನನ್ನ ರಥದ ಸಾರಥಿ ಅಂತ ಮಾಡಿಕೊಳ್ಳುವ ನೀಚತನಕ್ಕೆ ನಾನು ಹಿಡಿದಿದ್ದೇನೆ. ಚಾಟಿ ಬೇಡ, ಬಾ, ನೀನು ನಿನ್ನ ಪಾಡಿಗೆ ನೀನಿರು, ನನ್ನ ರಥದ ಸಾರಥಿ ಆಗೋದು ಬೇಡ ಅನ್ನ. ಇಷ್ಟು ಬೇಡಿಕೊಂಡ. ಅವಾಕ್ಕಾದ, ಶ್ರೀಕೃಷ್ಣನ ವಿಶ್ವರೂಪಕ್ಕೆ ಶರಣಾದ. ಆದರೆ ಅದನ್ನು ಮರೆಮಾಚಿದ ಕೂಡಲೇ ಅರ್ಜುನ ಕೃಷ್ಣನ ಕೈ ಕೊಟ್ಟಿದ್ದು ಚಾಟಿನೇ. ಅವನು ಸೂತ, ಇವನು ರಚಿತ. ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯೇ ಮೆಚ್ಚುತ ಅಂದವ. ಇದು ಭಗವಂತನ ಮೋಹ. ಹೀಗೆ ಇಷ್ಟು ಸಲುಗೆಯಲ್ಲಿದ್ದ ಕೃಷ್ಣನ ಮಾತನ್ನು ನಯೋಸ್ಯ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವಹಿ, ಯುದ್ಧ ಆಡುವಲ್ಲೇ ಕೈಯಿಂದ ಶಸ್ತ್ರ ತ್ಯಾಗ ಮಾಡಿ ರಥದ ಮಧ್ಯದಲ್ಲಿ ಕೂತ ಅರ್ಜುನನಿಗೆ ಅವನ ಆಪ್ತ ಸ್ನೇಹಿತ ಶ್ರೀಕೃಷ್ಣ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನಂ ತವ. ಗೀತೆ ಮುಗಿದಾಗ ನೀನು ಹೇಳಿದ್ದನ್ನು ಮಾಡ್ತೇನೆ, ನಾನು ಯುದ್ಧ ಆಡ್ತೇನೆ. ಒಂದು ಉಪದೇಶಕ್ಕೆ ಒಬ್ಬ ವ್ಯಕ್ತಿ ಮನಪೂರ್ವಕವಾಗಿ ತನ್ನನ್ನು ಕೃಷ್ಣನಿಗೆ ಒಪ್ಪಿಸಿಕೊಂಡ ಅಂದರೆ ಅದು ಸಲುಗೆಯ ಸ್ನೇಹ. ನಮ್ಮ ಸ್ನೇಹಿತ ಹೇಳಿದ ಅಂದ್ಕೊಂಡು ಬಲಾತ್ಕಾರದಿಂದ ಹೋಗಲಿ ಮಾರಾಯ, ನೀನು ಅಷ್ಟೊಂದು ಬೇಸರ ಮಾಡೋದಾದರೆ ನೀನು ಹೇಳ್ದಂಗೆ ಮಾಡಿ, ಹಾಗೆ ಹೇಳಲಿಲ್ಲ ಅವನು. ಕೃಷ್ಣ ಅಷ್ಟು ಗೀತೆಯನ್ನು ಹೇಳಿ ಅವನಿಗೆ ಕೊನೆಗೆ ಕೊಟ್ಟ ಸಂದೇಶ ಯಥೇಚ್ಛಸಿ ತಥಾ ಕುರು. ನೋಡಿ, ಇಷ್ಟು ಹೇಳಿದ್ದೇನೆ, ನೀನು ಮನಸ್ಸಿಗೆ ಏನು ಸರಿ ತೋರುತ್ತೋ ಅದನ್ನು ಮಾಡೋದು. ಯುದ್ಧ ಮಾಡೋದಿದ್ದರೆ ನಾನು ರಾತ್ರಿ ಊಟ ಮಾಡಲ್ಲ ಅಂತ ಹೇಳಿಲ್ಲ ಕೃಷ್ಣ, ಯಾವ ಷರತ್ತನ್ನು ವಿಧಿಸಿಲ್ಲ. ಆದರೆ ಅರ್ಜುನ ಆಯ್ದುಕೊಂಡಿದ್ದು ಕರಿಷ್ಯೇ ವಚನ ಅಂತವ, ನೀನು ಹೇಳಿದಂತೆ ನಾನು ಯುದ್ಧ ಮಾಡ್ತೇನೆ. ಇಂಥ ಒಂದು ಸಲುಗೆಯ ಸ್ನೇಹಿತ ಕೊಟ್ಟ ಮಾತು ಹೃದಯಕ್ಕೆ ನಾಟಿ ತಾನು ಸರ್ವಥಾ ಮಾಡಲ್ಲ ಅಂತ ಕೈಬಿಟ್ಟ ಅರ್ಜುನ ಯುದ್ಧದಲ್ಲಿ ಕ್ರಿಯಾಶೀಲನಾಗಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಕೃಷ್ಣ ಬರೇ ಉಪದೇಶ ಮಾಡಿದ್ದಲ್ಲ, ಕೃಷ್ಣ ತಾನು ಮಾಡಿದ್ದನ್ನು ಅರ್ಜುನನಿಗೆ ಹೇಳಿದ್ದ. ಏನೇನು ಹೇಳ್ತಾ ಇದ್ನೋ ಅರ್ಜುನ ಒಂದೊಂದನ್ನು ಕೃಷ್ಣ ಏನು ಮಾಡ್ತಾ ಇದ್ದ ಅಂತ ತಾಳೆ ಹಾಕ್ತಾ ಇದ್ದ. ಅವನು ಹೇಳುವುದಕ್ಕೂ ಅವನು ಮಾಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅರ್ಜುನನಿಗೆ ಕಾಣಿಸಿದೆ. ಏನು ಹೇಳಿದ್ನೋ ಅದನ್ನು ಮಾಡ್ತಾ ಇದ್ದ ಕೃಷ್ಣ. ಹೀಗಾಗಿ ಅವನು ಯೋಗೇಶ್ವರನಾಗಿ ಸ್ವಯಂ ಜೀವನದಲ್ಲಿ ಯೋಗೇಶ್ವರನಾಗಿ ಗೀತೆಯ ಯೋಗಶಾಸ್ತ್ರವನ್ನು ಹೇಳಿದ್ದರಿಂದ
ಅರ್ಜುನನ ಮೇಲೆ ಅದು ದೊಡ್ಡ ಪ್ರಭಾವ ಬೀರಿತು. ನಮ್ಮಲ್ಲಿ ಗುರುಕುಲದ, ನಾನು ಹೇಳಬೇಕಾದ ಇವತ್ತು ಗೀತಾ ಸಂದೇಶ ಅಂತ, ಇದು ಎಲ್ಲೋ ಹೋದ್ರಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿಯಲ್ಲಿ ಗುರುಗಳು ತರಗತಿಯಲ್ಲಿ ಹೇಳೋದಕ್ಕಿಂತ ಹೆಚ್ಚು ಅವರ ಜೀವನವೇ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಆಗಿದೆ. ಇವತ್ತು ಹೇಗಿದೆ ಅಂದರೆ, ನಾವು ಆರಂಭದಿಂದ ಕೊನೆಗೆ 10-18 ವರ್ಷ ಓದಿರ್ತೇವೆ, ದೊಡ್ಡ ಡಿಗ್ರಿ ಪಡೆದಿರ್ತೀವಿ. ಆದರೆ ಅವನ ಅಷ್ಟು ದೊಡ್ಡ ವಿದ್ವಾಂಸನಾಗಿ, ವಿದ್ಯಾವಂತನಾಗಿ, ದೊಡ್ಡ ಹುದ್ದೆಯ ಅಧಿಕಾರಿಯಾಗಿದ್ದು, ಒಂದು ದಿವಸ ಅಮ್ಮ ಮಾರುಕಟ್ಟೆಗೆ ನೀನು 2 ಸೌತೆಕಾಯಿ ತಗೊಂಡು ಅಂತ ಅವನಲ್ಲಿ ದುಡ್ಡು ಕೊಟ್ಟು ಕಳಿಸಿದರೆ ಅವಳು ಕುಂಬಳಕಾಯಿ ಕೊಟ್ಟು ಕಳಿಸ್ತಾಳೆ ತರಕಾರಿ ಅಮ್ಮ. ಇದು ಸೌತೆಕಾಯಿ ಅಲ್ಲೂ ಅಂದರೆ ನಂಗೆ ಗೊತ್ತಿಲ್ಲ, ನಾನು ಸೌತೆಕಾಯಿ ಅಂತ ಕೊಟ್ಟುಬಿಡಿದ ತಗೊಂಡು ಇದೇ ಸೌತೆಕಾಯಿ ಅಂತ. ಅಂದರೆ ಇವತ್ತಿನ ನಮ್ಮ ಪಾಠಶಾಲೆಗೂ ಆವತ್ತಿನ ಪಾಠಶಾಲೆಗೆ ಇದ್ದ ವ್ಯತ್ಯಾಸ ಇದೆ. ಗುರುಗಳ ಜೊತೆಯಲ್ಲಿ ಶಿಷ್ಯರು ಜೀವನದ ಕ್ರಮವನ್ನು ಏನು ಕಲಿತಾರೋ ಅದು ಒಂದು ದೊಡ್ಡ ಜೀವನದ ಶಿಕ್ಷಣ ಆಗ್ತೈತೆ. ಬರೇ ತರಗತಿಯಲ್ಲಿ ಕೊಡುವ ಪಾಠದ ಬೋಧನೆಗಿಂತ ಅವರ ಜೀವನವೇ, ಗುರುಗಳ ಜೀವನವೇ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವಾಗಿದೆ. ಅದು ಕೃಷ್ಣ ಹೇಳಿದ್ದು ಅರ್ಜುನನಿಗೆ ಹಾಕುವುದಕ್ಕೆ ಮುಖ್ಯ ಕಾರಣ ಅದು. ಗುರುಕುಲ ಶಿಕ್ಷಣ ಮುಗಿದ ಮೇಲೆ ನಮ್ಮ ಉಪನಿಷತ್ತಲ್ಲಿ ಘಟಿಕೋತ್ಸವದಲ್ಲಿ ಅಧ್ಯಾಪಕರು ವಿದ್ಯಾರ್ಥಿಯನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಗುರುಗಳು ಹೇಳುವ ಒಂದು ಮಾತಿದೆ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ಗುರುಗಳು ಶಿಷ್ಯನಿಗೆ ಹೇಳೋದು, ನಾನು ನಿಮ್ಮ ಜೊತೆಯಲ್ಲಿ ಅಧ್ಯಾಪಕನಾಗಿದ್ದವ, ನನ್ನ ನಡತೆಯಲ್ಲಿ ಸುಚರಿತಾನಿ, ಯಾವುದು ಆದರ್ಶ ಅಂತ ನಿನಗೆ ಕಂಡಿತೋ ಅದನ್ನು ಜೀವನದ ಉದ್ದಕ್ಕೂ ನಡೆದು ತೋರಿಸು. ನೋ ಇತರಾಣಿ. ಎಂಥ ಒಂದು ನಿರ್ಮಮತೆ ಇತ್ತು ನೋಡ್ರಿ. ನಾವು ಮನುಷ್ಯರು, ನಿನ್ನ ಎದುರುಗಡೆ ಒಂದಲ್ಲ ಒಂದು ದಿವಸ ಏಕಾದಶಿ ಶುದ್ಧ ಉಪವಾಸ ಮಾಡುವ ನಿಮ್ಮ ಮುಂದೆ ನಾನು 2 ಬಾಳೆಹಣ್ಣು ತಿಂದಿರ್ಬೋದು. ನೋ ಇತರಾಣಿ. ಯಾವುದು ಆದರ್ಶವಲ್ಲದ ನಡತೆಯನ್ನು ನಿಮ್ಮ ಎದುರುಗಡೆ ನಾನು ಮಾಡಿ ತೋರಿಸಿದ್ದೇನೋ ಅದನ್ನು ಅನುಸರಿಸಬೇಡ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ನಾನು ಒಳ್ಳೆ ನಡತೆಗಳನ್ನು ಜೀವನದಲ್ಲಿ ನಿಮಗೆ ಪಾಠವಾಗಿ ಯಾವುದನ್ನು ನಡೆದು ತೋರಿಸಿದ್ದೇನೋ ಅದನ್ನು ನಿನ್ನ ಜೀವನದಲ್ಲಿ ನೀನು ಮುಂದುವರಿಸು. ಕೆಲವೊಮ್ಮೆ ನನಗೆ ಗೊತ್ತಿಲ್ಲದೆಯೋ ಅನಿವಾರ್ಯವಾಗಿಯೋ ನಾನು ತಪ್ಪು ಹೆಜ್ಜೆ ಇಟ್ಟಿದ್ದರೆ ಅದು ನಿನಗೆ ಆದರ್ಶವಲ್ಲ. ಇದು ಹಿಂದಿನ ಗುರುಕುಲ ಪದ್ಧತಿಯ ಶಿಕ್ಷಣ. ಅರ್ಜುನನಿಗೆ ಶ್ರೀಕೃಷ್ಣನ ಗೀತೋಪದೇಶ ನಾಟೋದಕ್ಕೆ ಮುಖ್ಯ ಕಾರಣ ಅರ್ಜುನನ ಆಪ್ತ ಸ್ನೇಹಿತನಾಗಿ ಶ್ರೀಕೃಷ್ಣ ತನಗೆ ಏನು ಹೇಳಿದ್ದಾನೋ ಅದಕ್ಕೆ ಚಾಚೂ ಚಪ್ಪದೆ ಅವನ ಜೀವನದಲ್ಲಿ ನಡ್ಕೊಂಡಿದ್ದಾನೆ. ಹಾಗಾಗಿ ತಾನು ನಡೆದಿದ್ದನ್ನು ಅರ್ಜುನನಿಗೆ ತೋರಿಸಿ ಅವನು ದಾರಿ ತಪ್ಪಿದಾಗ ಅದನ್ನು ಅವನಿಗೆ ಮತ್ತೆ ಸ್ಮರಣೆಗೆ ಬರುವಂತೆ ಮಾಡಿದ ಉಪದೇಶ ಗೀತೋಪದೇಶ ಹೊರತು ಕೇವಲ ಆದರ್ಶವನ್ನು ಮೈಕ್ ಮುಂದೆ ನಿಮ್ಮ ಎದುರುಗಡೆ 1/4 ಗಂಟೆ ನಾನು ಮಾತಾಡೋದು. ನನ್ನ ಮನೆಗೆ ಬಂದು ನೀವು ನೋಡಿದರೆ ನನ್ನ ಜೀವನನೇ ಬೇರೆ. ಅಲ್ಲಿ ಭಗವದ್ಗೀತೆಯೂ ಇಲ್ಲ, ವೇದನೂ ಇಲ್ಲ, ವೇದಾಂತನೂ ಇಲ್ಲ. ಹೀಗಿದ್ದರೆ ನೋಡ್ರಿ, ಮೊನ್ನೆ ದೊಡ್ಡ ಲೆಕ್ಚರ್ ಕೊಟ್ಟರಲ್ಲ, ಅವ್ರು ಹೇಗೆ ಗೊತ್ತಾ ಅಂತೀನಿ, ಆಮೇಲೆ ನಾಟೋದಿಲ್ಲ. ಹೀಗಾಗಿ ಭಗವದ್ಗೀತೆ ಯೋಗಶಾಸ್ತ್ರ ಅಂದರೆ ಅದನ್ನು ಉಪದೇಶಿಸಿದ ಶ್ರೀಕೃಷ್ಣ ಯೋಗೇಶ್ವರ. ಏನು ಯೋಗ? ಯೋಗ ಶಬ್ದಕ್ಕೆ ಕೃಷ್ಣನೇ ಭಗವದ್ಗೀತೆಯ 2ಧ್ಯಾಯದಲ್ಲಿ ವರ್ಣನೆ ಕೊಡ್ತಾರೆ. ಸಿದ್ಧ್ಯ ಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಅಸಿದ್ಧಿ ಇವೆರಡಲ್ಲಿ ಸಮ ಮನೋಸ್ಥಿತಿಯನ್ನು ಯಾರು ಹೊಂದುತ್ತಾನೋ ಅದು ಯೋಗ. ಅಲ್ಲಿಗೆ ಯೋಗ ಅಂದರೆ ನಮ್ಮ ಇವತ್ತಿನ ದೈಹಿಕ ಸರ್ಕಸ್ಸುಗಳು ಯೋಗ ಅಲ್ಲ ಕೃಷ್ಣನ ಲೆಕ್ಕಾಚಾರ.
ಅವನು ಭಗವದ್ಗೀತೆಯಲ್ಲಿ ಹೇಳಿದ ಯೋಗ ಸಿದ್ಧಿ ಅಸಿದ್ಧಿಯಲ್ಲಿ ಸಮಾನ ಮನೋಭಾವ ಯಾರಿಗಿರ್ತದೋ ಅದು ಯೋಗ. ಅರ್ಜುನ ಆರಂಭದಲ್ಲಿ ಯುದ್ಧ ಆಡೋದಿಲ್ಲ ಅಂತ ಹೇಳುವುದರಲ್ಲಿ ಒಂದು ಕಾರಣ ಯದಿವಾನೋ ಜಯೇಯು. ಈ ಯುದ್ಧ ಆಡ್ತೇವೆ, ನಮಗೆ ಜಯ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಷ್ಟು ಜನ ಹಿರಿಯರನ್ನು, ಗುರುಗಳನ್ನು, ಬಂಧು ಬಾಂಧವರನ್ನು ಕೊಂದರೆ ನಾವು ಯಾಕೆ ಇಷ್ಟು ದೊಡ್ಡ ಹೋರಾಟವನ್ನು ನಡೆಸೋದು ಸಿಂಹಾಸನಕ್ಕೆ? ನಾವಿರೋದು 5 ಜನ, ನಮ್ಮ 5 ಜನದ ತಲೆ ಹೋಯಿತು ಅಂದರೆ ಯದಿವಾನೋ ಜಯೇಯುಹು ಯದ್ವಾ ಜಯೇಮ, ನಾವು ಗೆಲ್ತೀವೋ ನಾವು ಸಾಯ್ತೀವೋ ಅಂತ ಗೊತ್ತಿಲ್ಲ. ಅಂದಮೇಲೆ ಇಷ್ಟು ಘೋರವಾದ ಯುದ್ಧವನ್ನು ನಾನು ಆಡಬೇಕಾ? ಇದಕ್ಕೆ ಕೃಷ್ಣ ಕೊಟ್ಟ ಯೋಗ ಸಿದ್ಧ್ಯಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಮುಚ್ಚದೆ. ನಿನ್ನನ್ನು ಯುದ್ಧ ಆಡು ಅಂತ ನಾನು ಹೇಳ್ತಿರೋದು ನೀನು ಗೆದ್ದು ಸಿಂಹಾಸನದ ಅಧೀಶನಾಗು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಯುದ್ಧ ನಿನ್ನ ಕರ್ತವ್ಯ, ನೀನು ಮಾಡು. ಇದಕ್ಕೆ ಫಲ ಬಂತೋ ಅದು ಬೋನಸ್ಸು ಅಂತ ತಿಳ್ಕೊ. ಫಲ ಬರಲಿಲ್ವೋ ನೀನು ನಿನ್ನ ಕರ್ತವ್ಯವನ್ನು ಮಾಡಿದ ತೃಪ್ತಿ ನಿನಗಿದೆ, ಅದಕ್ಕೆ ಫಲ ಕೊಡುವವ ನಾನು. ಆದ್ದರಿಂದ ಇದು ಯೋಗ. ಯುದ್ಧಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ತೋರಿಸಿದ ಶ್ರೀಕೃಷ್ಣ. ಇದು ಭಗವದ್ಗೀತೆಗೆ ಯೋಗಶಾಸ್ತ್ರ ಅಂತ ಹೆಸರು ಬರಲಿಕ್ಕೆ ಕಾರಣ. ಕರ್ತವ್ಯವನ್ನು ಕರ್ತವ್ಯಕ್ಕಾಗಿ ಮಾಡಿ ಹೊರತು ಫಲಕ್ಕಾಗಿ ಕರ್ತವ್ಯದ ಮೊರೆ ಹೋಗಬೇಡಿ. ಇದು ಭಗವದ್ಗೀತೆಯ ಇಡೀ 700 ಶ್ಲೋಕದ ಅರ್ಜುನನಿಗೆ ಅನ್ವಯಿಸುವ ಮುಖ್ಯ ವಿಷಯಗಳಲ್ಲಿ ಒಂದು ಇದು. ಇದನ್ನು ಕೃಷ್ಣ ಹೇಳಿದ, ನೀನೆಷ್ಟು ಮಾಡಿದ್ದಿ ಅಂತ ಅರ್ಜುನ ಕೇಳಿದರೆ ಅವನೆಷ್ಟು ಮಾಡಿದ್ದಾನೆ ಅಂತ ಅರ್ಜುನನಿಗೆ ಗೊತ್ತು. ನೋಡಿ, ಮಹಾಭಾರತ ಇದನ್ನು ಅರ್ಜುನ ತನ್ನ ಬಾಯಿಂದಲೇ ಹೇಳ್ತಾನೆ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಸಾರಥಿ, ಅರ್ಜುನ ರಥಿಕ. ಕೃಷ್ಣ ಯಾರು ಅಂತ ಅರ್ಜುನನಿಗೆ ತೋರಿಸಿದ್ದಾನೆ, ವಿಶ್ವರೂಪ ತೋರಿಸಿ. ನೀವು ಸಾಧಾರಣ ಒಂದು ಸಂಘದ ಮುಖಂಡರಾದರೆ, ಒಂದು ಶಾಲೆಯ ಪ್ರಾಚಾರ್ಯರಾದರೆ ಕೈಯಲ್ಲಿ ಕಸಬರಿಕೆ ಹಿಡಿಯೋದಕ್ಕೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಎದುರುಗಡೆ ಸಂಕೋಚ ಆಗದೆ ಕೂಡಿಸೋದು. ಕಸಬರಿಕೆ ಹಿಡಿದ್ರೆ ಎಲ್ಲಿ ತನ್ನ ದೊಡ್ಡಸಿ ಕಡಿಮೆ ಆಗುತ್ತೆ. ಕೃಷ್ಣ ಶಾಲೆಯ ಪ್ರಿನ್ಸಿಪಾಲ್ ಅಲ್ಲ, ಪ್ರಾಚಾರ್ಯ ಅಲ್ಲ, ಇಡೀ 14 ಲೋಕದ ಒಡೆಯ. ಅರ್ಜುನನ ಎದುರುಗಡೆ ಲೋಕ ತುಂಬಿದ ವಿಶ್ವರೂಪವನ್ನು ತೋರಿಸಿ ಅವನೆಷ್ಟು ದೊಡ್ಡವನು ಅಂತ ವಿವೇಕವನ್ನು ತುಂಬಿದವ. ಇಂಥ ಮಹಾತ್ಮ ಮಹಾಭಾರತ ಯುದ್ಧದಲ್ಲಿ ತನಗಾಗಿ ಆರಿಸಿಕೊಂಡ ಕೆಲಸ ಏನು ಗೊತ್ತೋ? ರಥದಲ್ಲಿ ಕೂತು ಒಂದು ಕೈಯಲ್ಲಿ ಕುದುರೆಯ ಹಗ್ಗವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ವಾರಕೋಲು ಹಿಡಿದು ಹೈ ಹೈ ಅಂತ ಕುದುರೆ ಓಡಿಸಿ ಶ್ರೀಕೃಷ್ಣ. ನಾನು ಇಂಥವನು, ವಿಶ್ವರೂಪವನ್ನು ತೋರದ ಮೇಲೂ ಈ ಚಿಕ್ಕ ಕೆಲಸಕ್ಕೆ ನನ್ನನ್ನು ಅಂಟಿಸಿದ್ದೆಲ್ಲ ಕೃಷ್ಣ. ಅರ್ಜುನ ಮಾಡ್ತೇನೆ ನೋಡೋದು, ಒಂದು ದಿವಸ ರಥವನ್ನು ಹೊಂಡಕ್ಕೆ ಹಾಕಲಿಲ್ಲ ಕೃಷ್ಣ. ಎಷ್ಟು ಶ್ರದ್ಧೆಯಿಂದ ಮಾಡಿದ. ಅರ್ಜುನ ಹೇಳ್ತಾನೆ, ನ ಪ್ರಾಹರನ್ ಯದನುಭಾವ ನಿರಸ್ತಚಿತ್ತಾ. ದ್ರೋಣ ಪರ್ವದಲ್ಲಿ ರಾತ್ರಿ ಹಗಲು ಯುದ್ಧ ನಡೀತಾ ಇತ್ತು. ಸೈನಿಕರು ಪಾಡಿಯಲ್ಲಿದ್ದರು. ಒಂದಿಷ್ಟು ಹೊತ್ತು ಇವರು ಮತ್ತು ಇನ್ನೊಂದು ಪಾಡಿ, ಹೀಗೆ ಅವರಿಗೆ ಒಂದು ಕಡೆ ವಿಶ್ರಾಂತಿ, ಒಂದು ಕಡೆ ಯುದ್ಧ. ಆದರೆ ಕೃಷ್ಣಾರ್ಜುನರಿಗೆ ವಿಶ್ರಾಂತಿ ಇಲ್ಲ, ಬೇಕಾಗಿಲ್ಲ. ಯಾಕೆ? ಅನಿಮಿಷರು ಅಂತ ಅವರಿಗೆ ಹೆಸರು. ಇವನು ದೇವದೇವ, ಅವನು ದೇವ. ದೇವತೆಗಳು ಕಣ್ಣು ಮುಚ್ಚುವವರು ಅಲ್ಲ. ಗುಡಾಕೇಶ ಅಂತಲೇ ಹೆಸರು ಅರ್ಜುನನಿಗೆ. ನಮಗೆ ಗುಡ ಅಂದರೆ ಅರ್ಥ ಇರೋದು ಬೆಲ್ಲ ಅಂತ. ಗುಡಾಕೇಶ ಅಂದರೆ ಗುಡಾಕ ಈಶ ಅಂತ ಅರ್ಥ. ಗುಡಾಕ ಅಂದರೆ ನಿದ್ದೆ, ನಿದ್ದೆಯನ್ನು ಗೆದ್ದವ. ಅವನು ನಿದ್ದೆಯನ್ನು ಗೆದ್ದ ದೇವ, ಇವನು ಪ್ರಪಂಚವನ್ನೇ ಗೆದ್ದ ದೇವ. ಅವರಿಗೆ ವಿಶ್ರಾಂತಿ ಆಗತ್ತೇ ಇಲ್ಲ. ಆದರೆ ಕುದುರೆಗಳು
ಅದು ದೇವನೂ ಅಲ್ಲ, ದೇವದೇವನೂ ಅಲ್ಲ. ರಾತ್ರಿ ಹಗಲು ಯುದ್ಧ ಮಾಡಿ ಮೈಯೆಲ್ಲ ಗಾಯ ಮಾಡಿಕೊಂಡು ಆ ಕುದುರೆಗಳು ಶಾಂತವಾಹಂ, ಆ ಕುದುರೆಗಳು ಸೋತು ಹೋಗಿವೆ ಪಾಪ. ಯಾರ ಕೆಲಸ? ನಾವು ಕಾರ್ ಇಟ್ಕೊಂಡಿದ್ದೇವೆ, ಡ್ರೈವರ್ ಮಾಡ್ಕೊಂಡಿದ್ದೇವೆ. ಕಾರು ಕೊಳೆಯಾದಾಗ ತೊಳೆಯೋ ಕೆಲಸ ಯಾರದು? ನಾನು ಯಜಮಾನ, ಅದನ್ನು ನಾವು ತೊಳಿತೀವಿ. ಕುದುರೆ ತೊಳೆಯುವ ಕೆಲಸ ಕೃಷ್ಣನು. ಅವು ಸೋತು ಹೋಗಿವೆ. ಕೃಷ್ಣ ಅಂದ, ಅರ್ಜುನ ಸ್ವಲ್ಪ ಹೊತ್ತು ಯುದ್ಧವನ್ನು ನಿಲ್ಲಿಸುವ. ಘೋರವಾಗಿ ರಣರಂಗದಲ್ಲಿ ಯುದ್ಧ ನಡೀತಾ ಇದೆ, ಯುದ್ಧ ನಿಲ್ಲಿಸುವಂತ. ಯಾಕೆ? ಎಲ್ಲೋ ಕೃಷ್ಣನಿಗೆ ರೆಸ್ಟ್ ಬೇಕಾಗಿದೆ ಅನ್ಕೊಂಡು ನಿಲ್ಲಿಸಿದ. ಕೃಷ್ಣ ಇಳಿದವ ಕುದುರೆಯ ಹಗ್ಗವನ್ನು ಬಿಚ್ಚಿ ಅರ್ಜುನನಿಗೆ ಹೇಳಿದ, ಇಲ್ಲೊಂದು ನೀರಿನ ವ್ಯವಸ್ಥೆ ಮಾಡುವುದು. ಬಾಣ ಹೊಡೆದು ನೀರು ಚಿಮ್ಮಿಸಿದ ಅರ್ಜುನ. ಅದನ್ನು ಪಾತ್ರೆಯಲ್ಲಿ ತಂದು ಕುದುರೆಯ ಮೈ ತೊಳೆದು, ಕುದುರೆಗೆ ಎಲ್ಲಿ ಗಾಯ ಆಗಿದೆಯೋ ಅದಕ್ಕೆ ಮದ್ದು ಹಚ್ಚಿ, ಅದಕ್ಕೆ ಮೇವನ್ನು ಉಳಿಸಿ, ನೀರು ಕುಡಿಸಿ, ಬೆನ್ನು ತಟ್ಟಿ ರೈತ. ಮಾಂ ಶಾಂತವಾಹಂ ವರಯೋ ರಥಿನೋ ಭುವಿಷ್ಠಂ. ಯುದ್ಧ ಮುಗಿದು ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಅರ್ಜುನ ಇದನ್ನು ನೆನೆಸಿಕೊಳ್ತಾರೆ. ನಾನೆಲ್ಲಿ? ಕೃಷ್ಣ ಪರಮಾತ್ಮ ಎಲ್ಲಿ? ಅವನು ಕೂತಿತ್ತು ಸುಂದನಾಗಿ. ದೇವದೇವ ಕುದುರೆಯ ಮೈ ತೊಳೆದು ಗಾಯಕ್ಕೆ ಮದ್ದು ಹಚ್ಚಿ ಕುದುರೆಯ ಸೇವೆಯನ್ನು ಮಾಡುವುದನ್ನು ನೋಡಿ ಎರಡೂ ಸೇನೆಯ ಸೈನಿಕರು ನೋಡೋ ಕೃಷ್ಣ ಕುದುರೆ ತೊಳಿತಾ ಇದ್ದಾನೆ ಅಂತ ಒಂದು ಕ್ಷಣ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಆಶ್ಚರ್ಯದಿಂದ ನೋಡಿದರು. ಇದು ನಮ್ಮ ಶ್ರೀಕೃಷ್ಣ. ಇದು ತಮ್ಮ ಅಣ್ಣನ ಮುಂದೆ ಅರ್ಜುನ ಶ್ರೀಕೃಷ್ಣ ತನ್ನ ಸಾರಥ್ಯವನ್ನು, ಅವನ ವ್ಯಕ್ತಿತ್ವ ಎಲ್ಲಿ, ರಥದ ಸಾರಥ್ಯ ಎಲ್ಲಿ, ನಮಗೆ ಇದು ಅರ್ಥ ಆಗೋದಿಲ್ಲ. ಮನೆಯ ಯಜಮಾನ ಎಲ್ಲಿ, ಕಾರಿನ ಡ್ರೈವರ್ ಎಲ್ಲಿ, ಡ್ರೈವರ್ ಕೃಷ್ಣ, ಮನೆಯ ಯಜಮಾನ ಅರ್ಜುನ ಅಂತ ಅಂದ್ಕೊಂಡಿದ್ದ. ಅಂಥ ಸಂದರ್ಭದಲ್ಲಿ ತ್ರಿಲೋಕೇಶನಾದ ಶ್ರೀಕೃಷ್ಣ ಕುದುರೆಯ ಮೈ ತೊಳೆದು ಸಾರಥಿ ನಾನು, ಇದು ನನ್ನ ಕೆಲಸ ಅಂತ ತೋರಿಸಿಕೊಟ್ಟ ಯೋಗೇಶ್ವರ. ಯಾವುದು ಚಿಕ್ಕದು, ಯಾವುದು ದೊಡ್ಡದು? ಒಂದು ನಾಟಕ ನಡೆದರೆ ಅಲ್ಲಿ ಪ್ರಧಾನ ಪಾತ್ರಗಳು, ಒಬ್ಬ ನಾಯಕ, ನಾಯಿಕೆ, ಅದು ಮಾತ್ರ ನಾಟಕಕ್ಕೆ ಮೆರುಗನ್ನು ಕೊಡೋದಲ್ಲ. ನಾಟಕ ಚೆನ್ನಾಗಿದೆ ಅಂತ ಪ್ರೇಕ್ಷಕರು ಮೆಚ್ಚಬೇಕಾದರೆ ಅದರಲ್ಲಿ ಬರುವ ಒಬ್ಬ ದೂತನ, ಕಾವಲುಗಾರನ ಪಾತ್ರವೂ ಕೂಡ ಅಚ್ಚುಕಟ್ಟಾಗಿ ನಡೆದಿರಬೇಕು. ಹಾಗೆ ಶ್ರೀಕೃಷ್ಣ ದೊಡ್ಡ ಕೆಲಸ, ಚಿಕ್ಕ ಕೆಲಸ ಅನ್ನೋದನ್ನು ನೋಡದೆ ಲೋಕೇಶ್ವರನಾಗಿ ಅರ್ಜುನನ ರಥದ ಸಾರಥಿಯಾಗಿ ತನ್ನ ಕರ್ತವ್ಯ ಇದು ಅಂತ ಕುದುರೆಯ ಮೈ ತೊಳೆದು ಯೋಗವನ್ನು ಸಿದ್ಧಸಿಚ್ಚೋ ಸಮೋಭೂತ್ವ. ಕೆಲಸ ದೊಡ್ಡದೋ ಚಿಕ್ಕದೋ ಇದನ್ನು ಪರಿಗಣಿಸದೆ ತನ್ನ ಪಾಲಿಗೆ ಬಂದ ಕೆಲಸವನ್ನು ತಾನು ನಿಷ್ಠೆಯಿಂದ ಪೂರೈಸಿದ್ರಿಂದ ಅರ್ಜುನ ನೋಡಿದ್ದಾನೆ. ಅಂತ 10 ಸಂದರ್ಭಗಳನ್ನು ಮಹಾಭಾರತದಲ್ಲಿ ಬರ್ತವೆ. 10 ಸಂದರ್ಭಗಳನ್ನು ನೋಡಿದ್ದಾನೆ ಯೋಗೇಶ್ವರ. ತಾನು ಆ ಕೆಲಸವನ್ನು ಮಾಡಿ, ನಿನ್ನ ಕರ್ತವ್ಯ ಇದು, ನೀನು ಜಯ ಅಪಜಯಗಳ ಬಗ್ಗೆ ಯೋಚನೆ ಮಾಡದೆ ನಾನು ಮಾಡಿದಂತೆ ನಿನ್ನ ಕರ್ತವ್ಯವನ್ನು ನೀ ಮಾಡು, ಫಲ ಕೊಡೋದು ಬಿಡೋದು ನನಗೆ ಸೇರಿ. ಇದು ಯೋಗಶಾಸ್ತ್ರ. ಕರ್ಮ ಸಿದ್ಧಾಂತಕ್ಕೆ ಒಂದು ಹೊಸ ಅರ್ಥವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ನೋಡಿ, ಇವತ್ತು ಅಲ್ಲಿ ಇಲ್ಲಿ ಯುದ್ಧದ ವಾರ್ತೆ ಕೇಳ್ತೇವೆ. ಯುದ್ಧ ಬೇಡ 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 ಅನ್ನೋ ತೀರ್ಮಾನ ನಾವು. ಆದರೆ ಅದೇ ಮಾತನ್ನು ಹೇಳಿದವ ಅರ್ಜುನ. ಅರ್ಜುನನಿಗೆ ಕೃಷ್ಣ ಬೇಡ ಅಂತ ಹೇಳಿದ್ದ. ತಸ್ಮಾತ್ ಯುದ್ಧ ಸ್ವಭಾರತ ಮಾಡು ಅಂತ. ಆವತ್ತಿನ ಯುದ್ಧ ಬೇಕಾಗಿತ್ತು, ಇವತ್ತಿನ ಯುದ್ಧ ಬೇಡ. ಮಾಡುವವರಿಗೂ ಬೇಡ, ಮಾಡಿಸ್ಕೊಳ್ಳೋವರಿಗೂ ಬೇಡ. ಅದು ಬೇಕಾಗಿತ್ತು ಯಾರಿಗಂತ? ಮೂರನೆಯವರಿಗೆ. ಒಂದು ದೇಶ ಶಸ್ತ್ರಾಸ್ತ್ರಗಳನ್ನು ಸಮೃದ್ಧವಾಗಿ ತಯಾರು ಮಾಡಿಕೊಡುತ್ತೆ. ಅದು ಶಸ್ತ್ರಾಸ್ತ್ರಗಳ ಫ್ಯಾಕ್ಟ್ರಿ. ಅವರಿಗೆ ವ್ಯಾಪಾರ ಆಗಬೇಕು. ತಗೊಂಡವರೆಲ್ಲ ಅದನ್ನು
ಜೋಪಾನವಾಗಿ ಎತ್ತಿಕೊಂಡ್ರೆ ಅವರಿಗೆ ಬರೋದು ಕಾಸೆಲ್ಲಿ, ಅದಕ್ಕೆ ಒಂದು ಕಡೆ ಚೂ ಬಿಡ್ತಾರೆ ಅವರು. ಇಬ್ಬರು ತಲೆ ಹೊಡ್ಕೋತಾರೆ, ಇವರ ಶಸ್ತ್ರಕ್ಕೆ ಡಿಮ್ಯಾಂಡ್ ಬರುತ್ತೆ, ಬಾಂಬೋ ಇನ್ನೊಂದು ಮತ್ತೊಂದು. ಈ ಯುದ್ಧ ಬೇಡ. ಆದರೆ ಮಹಾಭಾರತದ ಯುದ್ಧಕ್ಕೂ ಇವತ್ತು ನಡೆಯುವ ಯುದ್ಧಕ್ಕೂ ವ್ಯತ್ಯಾಸ ಇದೆ. ಅದು ಒಂದು ಧರ್ಮದ ವಿರುದ್ಧ ಅಧರ್ಮದ ವಿರುದ್ಧ ಧರ್ಮ ನಡೆಸಿದ ಹೋರಾಟ. ಅಲ್ಲಿ 11 ಅಕ್ಷೌಹಿಣಿ ಸೈನ್ಯ ಅಧರ್ಮದ ಪಕ್ಷದಲ್ಲಿ, ಇಲ್ಲಿ 7 ಅಕ್ಷೌಹಿಣಿ ಸೈನ್ಯ. 7 ಗೆಲ್ತು 11 ಸೋಲ್ತು. ಕಾರಣ ಏನು? ಅದು ಅಧರ್ಮದ ಪಕ್ಷ, ಇದು ಧರ್ಮದ ಪಕ್ಷ. ಆದ್ದರಿಂದ ಧರ್ಮಕ್ಕೆ ವಿರುದ್ಧವಾಗಿ ಅಧರ್ಮ ಬಂದಾಗ ಅಧರ್ಮ ಸಾಯ್ತದೆ ಅಂದ್ಕೊಂಡು ನೀವು ಧರ್ಮಕ್ಕೆ ಉದಾಸೀನ ಮಾಡಿ ಧರ್ಮವನ್ನು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಡಿ. ಆ ಕಾರಣಕ್ಕೋಸ್ಕರ ಅರ್ಜುನ ನೀನು ಹೋರಾಟ. ಇವತ್ತು ಆ ಪಕ್ಷದ ಯುದ್ಧ ಗೆದ್ದರೆ ಅಲ್ಲಿ ಮುಂದೆ ರಾಜ್ಯದ ಅಧಿಕಾರವನ್ನು ಹಿಡಿಯುವ ದುರ್ಯೋಧನ ಏನಂತ ಗೊತ್ತು ಅರ್ಜುನನಿಗೆ. ಅವನು ಬೇರೆ ಬಿಡಿ, ಇವತ್ತು ನಾವು ಅಂಥ ಸಂದರ್ಭಗಳನ್ನು ನೂರಾರು ನೋಡ್ತೇವೆ, ರಸ್ತೆಗಳಲ್ಲಿ ನೋಡ್ತೇವೆ. ತನ್ನ ಮನೆಯ ಮರ್ಯಾದಸ್ಥಳಾದ ನಿರಪರಾಧಿಯಾದ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ವಿವಸ್ತ್ರಗೊಳಿಸಿ ವಿಕೃತ ಅಟ್ಟಹಾಸವನ್ನು ಬೀರಿ ಕೇಕೆ ಹಾಕಿ ನಕ್ಕ ದುಷ್ಟ ದುರ್ಯೋಧನ. ಅವನ ಕೈಯಲ್ಲಿ ಇಡೀ ನಮ್ಮ ಭರತ ಖಂಡದ ಅಧಿಕಾರದ ಕೈಯಲ್ಲಿ ಬಂದರೆ ಹೆಣ್ಣುಮಕ್ಕಳು ಎಷ್ಟು ಮರ್ಯಾದೆಯಾಗಿ ಓಡಾಡ್ಬೋದು ಅಂತ ಯೋಚನೆ ಮಾಡಿ. ಹೀಗಾಗಿ ನಿನಗೆ ಬೇಕೋ ಬೇಡವೋ, ನನಗೆ ಬೇಕು. ಧರ್ಮ ಗೆಲ್ಲಬೇಕು, ಅಧರ್ಮ ಸಾಯಬೇಕು. ಆ ಕಡೆ ನಿನ್ನ ಅಪ್ಪನೋ ಅಮ್ಮನೋ ಗುರುಗಳೋ ಹಿರಿಯರೋ ನನಗೆ ಗೊತ್ತಿಲ್ಲ, ಅಧರ್ಮವನ್ನು ಬೆಂಬಲಿಸಿ ನಿಂತವರು. ಭಗವದ್ವಿಟ್ ತದನುಬಂಧಿ ನಿಗ್ರಹ. ಆದರ್ಶಕ್ಕೆ ತಲೆಬಾಗುವ ಒಂದು ಗುಂಪು, ಆದರ್ಶವನ್ನು ಮೆಟ್ಟಿ ನಿಂತು ಅದರ ಮೇಲೆ ಕುಣಿಯುವ ಇನ್ನೊಂದು ಗುಂಪು. ಇಷ್ಟು ನೋಡು ಯುದ್ಧವನ್ನು. ಇದು ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಶ್ರೀಕೃಷ್ಣ ಬರೇ ಒಂದು ಯುದ್ಧ ಅಂತ ಅದನ್ನು ಕಾಣದೆ ನೋಡಿ. ಶ್ರೀಕೃಷ್ಣನ ಮಾತು ಆಶ್ಚರ್ಯ ಅನಿಸುತ್ತೆ. ಸ್ವರ್ಗದ್ವಾರಮಪಾವೃತಂ ಅಂತ. ಅರ್ಜುನ, ನಿನಗೆ ಅನಾಯಾಸವಾಗಿ ಸಿಕ್ಕಿದ ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದಿ, ಬಾಗಿಲು ಮುಚ್ಚಿದೆ, ಕೈ ಹಿಂಗಂದರೆ ಸಾಕು, ಸ್ವರ್ಗದ ಒಳಗೆ ಪ್ರವೇಶ. ಹಾಗೆ ನಿನ್ನ ಜೀವನದಲ್ಲಿ ಬಂದಿರುವ ಒಂದು ಅಮೂಲ್ಯವಾದ ಸಂದರ್ಭ ಈ ಯುದ್ಧ. ಉದಾಸೀನ ಮಾಡಬೇಡ, ತೆರಿಬಾಗಿಲು ಒಳಗೆ ಕಾಲಿಡ. ಅಲ್ಲಿಗೆ ಈ ಯುದ್ಧಕ್ಕೂ ಆ ಯುದ್ಧಕ್ಕೂ ವ್ಯತ್ಯಾಸ. ಆ ಯುದ್ಧ ಅದು ಸ್ವರ್ಗದ್ವಾರ, ಈ ಯುದ್ಧ ಅದು ನರಕದ್ವಾರ. ಹೀಗಾಗಿ ಅದನ್ನು ಒಂದು ಆದರ್ಶ ರಕ್ಷಣೆಗಾಗಿ ನೀನು ಮಾಡು ಹೊರತು ಸೋಲು ಗೆಲುವಿನ ಪ್ರಶ್ನೆ ಇಲ್ಲಿ ಮುಖ್ಯ ಅಲ್ಲ. ನಿನ್ನಂಥ ಒಬ್ಬ ವೀರ, ನನ್ನಂಥ ಧರ್ಮ ಸಂಸ್ಥಾಪಕ ಇವರಿದ್ದಾಗ ನಮ್ಮ ಎದುರುಗಡೆ ಸಮಾಜದಲ್ಲಿ ಅಧರ್ಮ ತಲೆ ಎತ್ತಿ ಕುಣಿತಾ ಇದೆ ಅಂದರೆ ನಾವು ಸೋಲ್ತೇವೋ ಏನೋ ಅನ್ನೋ ಹೆದರಿಕೆಯಿಂದ ಅದಕ್ಕೆ ಆಸ್ಪದ ಕೊಟ್ಟು ಅಂದರೆ ನಮ್ಮ ಹೊಣೆಗಾರಿಕೆ ಎಲ್ಲಿ ಹೋಯಿತು. ಅದಕ್ಕಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡುವ ದೃಷ್ಟಿಯಿಂದ ನೀನು ಗೆಲ್ಲದೇ ಇರಬಹುದು, ಸೋಲಬಹುದು, ಗೆಲ್ಲಬಹುದು. ಸೋಲು ಗೆಲುವು ಇದು ಮುಖ್ಯ ಅಲ್ಲ. ನಮ್ಮ ಎದುರುಗಡೆ ಅನ್ಯಾಯ ಆಗ್ತಾ ಇದ್ದರೆ ಅದನ್ನು ಪ್ರತಿಭಟಿಸದೆ ನಿಂತರೆ, ಇವತ್ತೇನೋ ಸುಮ್ಮನೆ ನೀವು ನಮಗೆಲ್ಲ ನಾವು ಮಾಡಿದ ಒಳ್ಳೆಯದು ಕೆಟ್ಟದ್ದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳೋದು, ನಮಗೆ ಇದು ದೂರ ಅದು ಹತ್ತಿರ ಆಗಬೇಕು. ಆವಾಗ ಇಡೀ ಜೀವನವನ್ನು ಒಂದು ಸರ್ತಿ ಪರಾಮರ್ಶೆ ಮಾಡ್ತೇವೆ. ನಾನು ಕೈ ಕಾಲು ಗಟ್ಟಿ ಇದ್ದಾಗ ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಅಂತ ತಲೆ ಕೊರೀತದೆ. ಪ್ರಾಯಶ್ಚಿತ್ತ ಮಾಡಲಿಕ್ಕಾಗಲ್ಲ. ಆವಾಗ ಬರೇ ನಮ್ಮ ಮನಸ್ಸಿನಲ್ಲಿ ಒಂದು ಕೊರಗಾಗಿ ಉಳಿದು ಅದೇ ನಮ್ಮನ್ನು ತಿಂದು ಕೊನೆಗಾಲ ಕಾಣಿಸ್ತದೆ ಹೊರತು, ಅದೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಏನಾದರೂ ಆಗಲಿ, ಭಗವಂತ ಇಷ್ಟು ಜೀವನ ಕೊಟ್ಟಿದ್ದ, ನನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲಿಲ್ಲ,
ಸಾಧ್ಯವಾದಷ್ಟು ಉಪಕಾರ ಮಾಡಿದ್ದೇನೆ. ನಾನು ನನ್ನ ಜೀವನವನ್ನು ದೇವರು ಕೊಟ್ಟಿದ್ದನ್ನು ಸಾರ್ಥಕ ಮಾಡಿದ್ದೇನೆ. ಈ ತೃಪ್ತಿ ಇದೆಯಲ್ಲ, ನೀವು 60 ವರ್ಷನೇ ಬಾಡಿ, 100 ವರ್ಷನೇ ಬಾಡಿ, ಈ ಧನ್ಯ ಜೀವನ ಇದ್ದರೆ ಇದು ನಮ್ಮ ಜೀವನದ ಸಾರ್ಥಕ. ಆದ್ದರಿಂದ ಜೀವನದಲ್ಲಿ ನಮ್ಮ ಎದುರುಗಡೆ ಅನ್ಯಾಯ ನಡೀತಾ ಇರುವಾಗ ನನಗೆ ಜಯ ಸಿಗುತ್ತೋ ಇಲ್ಲೋ, ಹೆಸರು ಬರುತ್ತೋ ಇಲ್ಲೋ, ಪೇಪರ್ಗಳಲ್ಲಿ ಹಾಕ್ತಾರೆ. ಇವತ್ತು ನಮ್ಮ ಎದುರುಗಡೆ ಒಂದು ದುರ್ಘಟನೆ ರಸ್ತೆಯಲ್ಲಿ ನಡೀತಾ ಇದೆ ಅಂದರೆ ನಾವು ಮೊದಲು ಮಾಡುವ ಕೆಲಸ ನಮ್ಮ ಮೊಬೈಲ್ ತೆಗೆದು ಒಂದು ಫೋಟೋ ಹೊಡೆಯೋದು, ಆಮೇಲೆ ನಮ್ಮ ಶೇರ್ ನೋಡ್ರಿ ಎಂಥ ಅಪೂರ್ವವಾದ ಸಂದರ್ಭ ಹೊಡೆದಿದ್ದಾರೆ ನೋಡ್ರಿ. ಅಲ್ಲಿ ಎತ್ತೋದಲ್ಲ, ಅವನಿಗೇನೋ ತೊಂದರೆ ಆದರೆ ಅದಕ್ಕೆ ಪ್ರತಿಕ್ರಿಯಿಸುವ ಮನೋಭಾವ ನಮ್ಮಲ್ಲಿ ಹೋಗ್ಬಿಟ್ಟಿದೆ. ಅಂದರೆ ಇದರ ಅರ್ಥ ಮಾನವೀಯತೆ ಕಳ್ಕೊಂಡ್ಬಿಟ್ಟಿದ್ದೇವೆ. ಒಂದು ಅರ್ಥದಲ್ಲಿ ಅರ್ಜುನ ನಮ್ಮ ಪ್ರತಿನಿಧಿಯಾಗಿ ಅಧರ್ಮ ಅವನ ಮುಂದೆ ವಿಜೃಂಭಿಸ್ತಾ ಇರುವಾಗ, ನನಗೆ ಸೋಲ್ತೇನೋ ಗೆಲ್ತೇನೋ ಅಂತ ಸ್ವಾರ್ಥದ ಕಡೆಯಲ್ಲಿ ಹಾಕಿ ತೂಗ್ತಾ ಇರುವಾಗ, ತಸ್ಮಾತ್ ಇಚ್ಛಸ್ವ ಭಾರತ, ನಿನ್ನ ಕೆಲಸವನ್ನು ನೀನು ಮಾಡು. ಭಗವದ್ಗೀತೆಯ ದೊಡ್ಡ ಸಂದೇಶ ಇದು. ಆದರೆ ಇವತ್ತು ಭಗವದ್ಗೀತೆಯನ್ನು ಹಡಿಯೋದಕ್ಕೆ ಒಂದು ಕಾರಣವೂ ಇದೆ. ಕೃಷ್ಣ ಏನು ಮಾಡಿದ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೇ ಸಂಗೋಸ್ತ್ವಕರ್ಮಣಿ. ಇವತ್ತು ಕಮ್ಯುನಿಸಮ್ ಇದೆ ನಮ್ಮ ಸಮಾಜದಲ್ಲಿ. ಕಾರ್ಮಿಕರ ಪರವಾಗಿ ನಿಂತ ಪಕ್ಷ ಗೀತೆಯನ್ನು ಕಾಮೆಂಟ್ ಮಾಡೋದು, ಗೀತೆಯ ಮೇಲೆ ದೃಷ್ಟಿ ಬೀಳೋದು, ಅವರು ಈ ಶ್ಲೋಕದ ಮೇಲೆ ಏನು ಹೇಳಿದ? ನಿಮ್ಮ ಕೃಷ್ಣ, ನಿಮ್ಮ ಕೆಲಸ ನೀನು ಮಾಡು, ಸಂಬಳ ಕೇಳಬೇಡ. ಯಾವ ನ್ಯಾಯ ರೀ? ನಾವು ಅಷ್ಟು ಕಲಿತಿದ್ದೇ ಜೀವನದಲ್ಲಿ ಒಂದು ಒಳ್ಳೆಯ ಕೆರಿಯರ್, ತಿಂಗಳಿಗೆ ಒಂದು 20 ಲಕ್ಷ ಆದರೂ ಬರುವಂಥ ಒಂದು ಕೆಲಸ ಬೇಕು ಅಂತ. ನಿಮ್ಮ ಕೃಷ್ಣ ಹೇಳಿದ್ದು ಕೆಲಸ ಮಾಡು, ಸಂಬಳ ಕೇಳಬೇಡ ಅಂತ. ಯಾವ ನ್ಯಾಯ ಇದು? ಹೇಳಲಿಲ್ಲ. ನಮ್ಮ ಮನಸ್ಸು ಅರ್ಥ ಮಾಡ್ತಿದ್ದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಅಧಿಕಾರದ ಮಾತು ಆಡಿದ್ದಾನೆ ಹೊರತು ಕೆಲಸ ಮಾಡೋದು ನಿನ್ನ ಡ್ಯೂಟಿ, ಸಂಬಳ ಕೇಳಬೇಡ ಅಂತ ಪ್ರಶ್ನೆ ಹೇಳಿಲ್ಲ. ನಿಮಗೆ ಉತ್ತರಾರ್ಥವನ್ನು ನೋಡಿ. ಮಾ ಕರ್ಮ ಫಲಹೇತುರ್ಭೂ, ಇದು ಯಾರಿಗೂ ಅರ್ಥ ಆಗಲ್ಲ. ಕಮ್ಯುನಿಸಮ್ ಅಂತ ಅರ್ಥವೇ ಆಗೋದಿಲ್ಲ ಜೀವನ ಪೂರ್ತ. ಇದಕ್ಕೇನು ಅರ್ಥ ಗೊತ್ತಾ? ಇದಕ್ಕೊಬ್ಬ ಭಾಷ್ಯಕಾರ ಅರ್ಥ ಹೇಳ್ತಾರೆ, ಕರ್ಮಕೃತವು ಫಲಮೇವ ಹೇತು ಯಸ್ಯ ಅಸೌ ಸಮಾಭೂ. ನೀನು ನಿನ್ನ ಕೆಲಸವನ್ನು ಮಾಡೋದಕ್ಕೆ ಸಂಬಳವೇ ಮುಖ್ಯ ಗುರಿ ಆಗದೇ ಇರಲಿ. ಇದು ಬೇಕೋ ಬೇಡ ಹೇಳಿ. ಒಬ್ಬ ಅಧ್ಯಾಪಕ ಶಾಲೆಯಲ್ಲಿ ಪಾಠ ಹೇಳ್ತಿದ್ದಾನೆ, ಸಾರ್ ಈ ತಿಂಗಳು ನಮಗೆ ಸಂಬಳ ಕೊಟ್ಟಿಲ್ಲ, ಮುಂದಿನ ತಿಂಗಳು ಮಕ್ಕಳನ್ನು ನಾವು ಆಟ ಆಡಿಸೋದು ಹೊರತು ಪಾಠ ಹೇಳಲ್ಲ. ಕರ್ಮಕೃತವು ಫಲಮೇವ ಹೇತು ಯಸ್ಯ ಅಸೌ. ನೀವು ನಿಮ್ಮ ಕೆಲಸವನ್ನು ಮಾಡೋದು ಯಾಕೆ ಅಂದರೆ ಸಂಬಳ ಸಿಗುತ್ತೆ ಅಂತ ಮಾಡೋದು. ಸಂಬಳ ನಿಲ್ಲಿಸಿದ್ರು ನಮ್ಮ ಕೆಲಸ ನಿಲ್ಲಿಸಿದ್ದೀವಿ, ಹಾಗಾದರೆ ಬಿಟ್ಟೋಗಲ್ಲ ನನ್ನ ಡ್ಯೂಟಿ. ನೀವು ತೊಗೊಂಡಿದ್ದೀರಿ ಅಪಾಯಿಂಟ್ಮೆಂಟ್, ಕಾರ್ಮಿಕರ ಕಾನೂನು, ನಾನು ಬಿಟ್ಟೋಗಲ್ಲ. ಸಂಬಳ ಕೊಡಿ, ಕೆಲಸ ಮಾಡ್ತೇನೆ. ಸಂಬಳ ಕೊಟ್ಟಿದ್ದು ಮಕ್ಕಳ ಜೊತೆ ಆಟ ಆಡ್ತೇನೆ. ಈ ಮನೋಭಾವ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇದ್ದರೆ ಆ ಸಂಸ್ಥೆ ಹೇಗೆ ನಡೀಬೇಕು ಅಂತ ಹೇಳಿ, ಇದೊಂದು ಆದರ್ಶ ಸಂಸ್ಥೆ ನಿಮ್ಮದು ಒಳ್ಳಪ್ರಭತಿ. ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂತು ಅಂತ ನೀವು ಯೋಚನೆ ಮಾಡಿಕೊಳ್ಳಿ. ಇಲ್ಲಿರುವ ಅಧ್ಯಾಪಕರು ಎಲ್ಲರೂ ಕೂಡ 1 ತಿಂಗಳು ಸಂಬಳ ಸಿಗಲಿಲ್ಲ ಅಂತ ಎಲ್ಲ ರಿಸೈನ್ ಮಾಡಿದ್ರು ಅಥವಾ ಮಕ್ಕಳನ್ನು ಆಟ ಆಡಿಸಿದ್ರು ಅಂದರೆ, ಈ ಆದರ್ಶವನ್ನು ಇಟ್ಟುಕೊಂಡು ಕಟ್ಟಿದ ಈ ಸಂಸ್ಥೆಯ ಜವಾಬ್ದಾರಿ ಹೊತ್ತವರಿಗೆ ಛೀ, ನನ್ನ ಜೀವನವನ್ನೆಲ್ಲ ಇದಕ್ಕೆ ಹಾಕಿ ಈ ಸಂಸ್ಥೆಯನ್ನು ಕಟ್ಟಿದೆ, ನಮ್ಮಲ್ಲಿರುವ ಅಧ್ಯಾಪಕರಿಗೆ ಯಾರಿಗೂ ಇದು ಅರ್ಥವಾಗಿಲ್ಲಲ್ಲ ಅಂತ ಅನಿಸುತ್ತೋ ಇಲ್ವೇ ಹೇಳಿ. ಇದು ಶ್ರೀಕೃಷ್ಣ ಹೇಳಿದ್ದು. ನಿಮ್ಮ ಕರ್ತವ್ಯಕ್ಕೆ ನೀವು ಫಲವೇ ಗುರಿ ಅಂತ ಇಟ್ಕೋಬೇಡಿ. ಫಲ ನಿಮ್ಮ ಕರ್ತವ್ಯಕ್ಕೆ ನಾನು ಕೊಟ್ಟ ಬೋನಸ್. ನೀವು ಕರ್ಮವನ್ನು ಸವಿಯಿರಿ ಹೊರತು ಕರ್ಮದಿಂದ ಬಂದ ಸಂಬಳವನ್ನು ಸವಿಬೇಡಿ. ಪೇಜಾವರ ಸ್ವಾಮಿಗಳು ಗೀತಾ ಸಾರೋದ್ಧಾರ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರಿಗೆ ಅದಕ್ಕೆ ಒಂದು ಪ್ರೇರಣೆ ಸಿಕ್ಕಿದ್ದು, ಅವರೇ ಹೇಳಿದ್ದು. ಪ್ರೇರಣೆ ಸಿಕ್ಕಿದ್ದು ವಿನೋಬಾ ಭಾವೆಯವರು ಗೀತೆಯ ಬಗ್ಗೆ ಒಂದು ಚಿಕ್ಕ ಪುಸ್ತಕ ಬರೆದಿದ್ದಾರೆ. ಅವರು ಜೈಲಲ್ಲಿದ್ದಾಗ ಬರೆದಿರುವ ಪುಸ್ತಕ, ಚಿಕ್ಕ ಪುಸ್ತಕ. ಅದರಲ್ಲಿ ಒಂದು ಮಾತು ಹೇಳ್ತಾರೆ,
ನಮ್ಮದೆಲ್ಲ ಮನೋಭಾವ ಹೇಗೆ ಅಂದರೆ ದೊಡ್ಡ ಬಾಳೆ ತೋಟ ಬೆಳೆಸಿದ್ದೀವಿ ನಾವು, ಆದರೆ ಒಂದು ಬಾಳೆಹಣ್ಣು ನಾವು ತಿನ್ನೋದಿಲ್ಲ. ಮಿಠಾಯಿ ಅಂಗಡಿಯವನು ಮಕ್ಕಳಿಗೆ ಒಂದು ಮಿಠಾಯಿ ಎತ್ತುಕೊಡೋಣ ತನ್ನ ಮನೆ ಮಕ್ಕಳಿಗೆ. ಆ ಬಾಳೆ ಗೊನೆಗಳನ್ನು ಮಾರ್ಕೆಟಲ್ಲಿ ಮಾರಿ ಬರುವಾಗ ಇಷ್ಟು ಕರಿಮೆಣಸು ಮೆಣಸಿನಕಾಯಿ ತೊಗೊಂಡ್ಬರ್ತಾನೆ. ಹಿಡಿಯೋದು ಬಾಳೆಹಣ್ಣು, ಒಂದು ದಿವಸ ಸಿಹಿ ನೋಡಲಿಲ್ಲ, ತಿನ್ನೋದು ಮೆಣಸಿನಕಾಯಿ. ಹೀಗೆ ಮಾಡ್ತೀರಿ ನೀವು. ಕರ್ಮವನ್ನು ಸವಿಯೋದು ಬಿಟ್ಟು ಕರ್ಮವನ್ನು ಫಲಕ್ಕಾಗಿ ಮಾರಿ ಫಲವನ್ನು ಸವಿಯೋದು ಅಂದರೆ ಅದು ಬಾಳೆಹಣ್ಣು ಮಾರಿ ಮೆಣಸಿನಕಾಯಿ ತಿನ್ನಂತೆ. ನಿಮ್ಮ ಖುಷಿ ಒಬ್ಬ ಮೇಷ್ಟ್ರಾದರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ನಾನು ಹೇಳಿದ್ದು ಆ ವಿದ್ಯಾರ್ಥಿಗಳಿಗೆ ಅರ್ಥವಾಗಿ ಅವರ ಮುಖದಲ್ಲಿ ಒಂದು ನಗು ಬಂತು ಅಂದರೆ ನಾನು ಇವತ್ತು 1 ಗಂಟೆ ಮಾತಾಡಿದ್ದು ಸಾರ್ಥಕ ಅಂತ ನಾನು ಅಂದ್ಕೊಂಡ್ರೆ ಅದರಿಂದ ಸಿಗುವ ತೃಪ್ತಿ. ನಾನಿಲ್ಲಿ ಆಚಾರ್ಯ 1 ಗಂಟೆ ಮಾತಾಡಿದ್ರು ಅಂದ್ಕೊಂಡು ಒಂದು 500 ರೂಪಾಯಿ ಅವರು ಸಂಭಾವನೆ ಕೊಟ್ಟರೆ 500 ಇದರಲ್ಲಿ ಸಿಗೋದಿಲ್ಲ. ಇದು ಕೃಷ್ಣನ ಕರ್ಮದ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಕರ್ಮದ ರಹಸ್ಯವನ್ನು ಶ್ರೀಕೃಷ್ಣ ಹೇಳಿದ್ದು, ನೀವು ಕರ್ಮದ ಫಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ಮವನ್ನು ಮರಿಬೇಡಿರಿ, ಕರ್ಮದಲ್ಲಿ ಎಚ್ಚರವನ್ನು ತಾಳಿ ಫಲವನ್ನು ನಾನು ಕೊಡ್ತೇನೆ, ಅದರ ಜವಾಬ್ದಾರಿ ನಿಮಗೆ ಬೇಡ. ಹೀಗಾಗಿ ಕೃಷ್ಣನ ಮಾತು ಏನು ಅಂದರೆ ಸ್ವಕರ್ಮಣ ತಮಭ್ಯರ್ಚ್ಯ. ಅಭ್ಯರ್ಚ್ಯ ಅಂದರೆ ಪೂಜಿಸಿ ಅಂತ. ನಮ್ಮಲ್ಲಿ ಪೂಜೆ ಅಂದರೆ ಅರ್ಥವೇ ಬೇರೆ. ಇವತ್ತು ಏನು ಪೂಜೆ ಅಂದರೆ ಅಲ್ಲೊಂದು ದೇವರು ಕೋಣೆ ಬೇಕು, ಹೂವು ಬೇಕು, ತುಳಸಿ ಬೇಕು, ಒಂದು ಘಂಟಾಮಣಿ ಬೇಕು, ಒಂದು ಮಂಗಳಾರತಿ ಬೇಕು, ನೈವೇದ್ಯ ಕೊಡಬೇಕು. ಆ ನೈವೇದ್ಯ ಮಾಡೋದು ನಾವು ಲೆಕ್ಕಾಚಾರದಲ್ಲಿ ಮನೆಯಲ್ಲಿ 4 ಜನ ಇದ್ದೇವೆ, ಕೃಷ್ಣಾಷ್ಟಮಿ ಬಂದರೆ ಒಬ್ಬೊಬ್ಬರಿಗೆ 2 ಲಾಡು, 2 ಚಕ್ಕುಲಿ, 4 ಜನ ಇದ್ದೇವೆ, 4 8 ದೇವರು ತಿನ್ನಲ್ಲ ಅಂತ ಗ್ಯಾರಂಟಿ ನಮಗೆ. ಇಷ್ಟೆಲ್ಲ ಇದ್ದು ಆವತ್ತೊಂದು ಮಂಗಳಾರತಿ ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ಮುಗೀತು ನಮ್ಮ ಪೂಜೆ. ಕೃಷ್ಣ ಹೇಳ್ತಾನೆ, ಘಂಟಾಮಣಿ ಆಡಿಸಿ ಮಂಗಳಾರತಿ ಬೆಳಗಿ ಮುಂಡೆ ಚಕ್ಲಿ ಇಟ್ಟು ಸಮರ್ಪಣೆ ಇದಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ. ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ನಾಳೆ ಬೆಳಿಗ್ಗೆವರೆಗೆ ಏನೇನು ನಿಮ್ಮ ಕೆಲಸ ಮಾಡ್ತೀರೋ ಇದು ನನ್ನ ಪೂಜೆ ಅಂತ. ಸ್ವಕರ್ಮಣ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಜೀವನದ ಸಾರ್ಥಕ್ಯ ಇರೋದು ಈ ಪೂಜೆಗೆ. ಇದರ ಅರ್ಥ ನೀವು ಬೆಳಗ್ಗೆ ಎದ್ದು ಘಂಟಾಮಣಿ ಮಾಡಬೇಡಿ ಅಂತ ಅರ್ಥ ಅಲ್ಲ. ನೀವು ಒಂದು ಕರ್ಮಕ್ಕೆ ನಿಮ್ಮನ್ನು ಅರ್ಪಿಸಿಕೊಂಡಿದ್ದರೆ ಆ ಅರ್ಪಣಾ ಮನೋಭಾವದಿಂದ ಆ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ ಅದು ಯಾವುದೇ ಆಗ್ಬೋದು. ಒಬ್ಬ ಬೆಸ್ತ ಇದ್ದಾನೆ, ಅವನ ಕರ್ಮ ಕಡಲಿಗೆ ಹೋಗಿ ಮೀನು ಹಿಡಿಯೋದು, ಬಂದ ಮೀನನ್ನು ಕೇಳಿದವರಿಗೆ ಕೊಡೋದು. ಇದನ್ನು ಅವನು ಶ್ರದ್ಧೆಯಿಂದ ಮಾಡಿದೆ, ಲಾಭದ ದೃಷ್ಟಿಯ ಬಗ್ಗೆ ಯೋಚನೆ ಮಾಡದೆ ಆತ ತನ್ನ ಈ ಕರ್ತವ್ಯವನ್ನು, ನಾನು ಈ ಕೆಲಸವನ್ನು ಮಾಡಿದರೆ ಇದನ್ನು ಉಪಯೋಗಿಸಿ ಒಂದು ಸಮಾಜ ಬೆಳೀತದೆ, ಒಂದು ಸಮಾಜ ನನ್ನ ಮೇಲೆ ಅವಲಂಬಿಸಿಕೊಂಡಿದೆ, ಆ ಸಮಾಜಕ್ಕೆ ನಾನು ಉಪಕಾರ ಮಾಡಿದ ತೃಪ್ತಿ ನನಗಿದೆ ಅಂತ ಒಬ್ಬ ಬೆಸ್ತ ಮೀನು ಹಿಡಿಯುವವನು ಸ್ವಕರ್ಮಣ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸಮುದ್ರದಲ್ಲಿ ಈ ಕೆಲಸವನ್ನು ಮಾಡಿ ಸಾಯಂಕಾಲ ಮಲಗಲಿಕ್ಕೆ ಹೋದಾಗ ಕೃಷ್ಣಾರ್ಪಣ ಮಸ್ತು ಅಂದರೆ ಸ್ವಕರ್ಮಣ ತಮಭ್ಯ. ಮಲಗಿದ ಮೇಲೆ ನೋಡಿ, ಸಾಯಾದಿ ಪ್ರಾತರಂ ತಥ. ಮಲಗಿದ ಮೇಲೆ ಬೆಳಿಗ್ಗೆ ಏಳುವವರೆಗೆ ನೀನೇನು ಮಾಡುತ್ತೀಯೋ ಅದು ನನ್ನ ಪೂಜೆ. ನಾ ಏನು ಮಾಡ್ತೀವಿ ಮಲಗಿದ ಮೇಲೆ? ಗೋರಿಕೆ ಹೊಡಿತೀವಿ, ಆಯಿತಾ? ಹೌದು, ನೀವು ಗೋರಿಕೆ ಹೊಡಿತೀರಿ. ಗೋರಿಕೆ ಹೊಡೆದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಹೇಳೋದಿಲ್ಲ. ನಾಳೆ ಬೆಳಿಗ್ಗೆ ಎದ್ದಿಲ್ಲ ಅಂದರೆ ನಿಮ್ಮ ಕೆಲಸ ನೀವು ಮಾಡೋದಿಲ್ಲ. ಹಾಗಾದರೆ ನಾನು ರಾತ್ರಿ ಗೋರಿಕೆ ಹೊಡೆದು ಮಲ್ಕೊಳ್ಬೇಕು. ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಎದ್ದ ಮೇಲೆ ಸಾಯಂಕಾಲದವರೆಗೆ ಯಾವುದೇ ನಿರುತ್ಸಾಹ ಇಲ್ಲದೆ ಉತ್ಸಾಹಪೂರ್ಣವಾಗಿ ನನ್ನ ಕೆಲಸವನ್ನು ನಾನು ಮಾಡಬೇಕು. ಅದಕ್ಕೋಸ್ಕರ ನಿದ್ದೆ ಬೇಕು. ಈ ಉದ್ದೇಶದಿಂದ ನೀವು ಗೋರಿಕೆ ಹೊಡೆದರು ಅಭ್ಯರ್ಚ್ಯ, ಅದು ಭಗವಂತನ ಪೂಜೆ. ಇದು ನಾನು ಹೇಳೋ ಮಾತಲ್ಲ, ಏನೋ ಹರಿದಾಸ್ ಭಟ್ರು ಕಟ್ಟಿಕೊಂಡು ಹೇಳ್ತಾರೆ ಅಂತ. ಸಾಯಾದಿ ಪ್ರಾತರಂ ತತಃ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ಯತ್ ಕರೋಷಿ ಯದಶ್ನಾಸಿ ತತ್ಪುರುಷವದರ್ಪ.
ಕೃಷ್ಣ ಬೆಳಿಗ್ಗೆ ಎದ್ದ ಕೂಡಲೇ ಕೈ ಒಂದು ಸತಿ ನೋಡ್ಕೊಂಡು ಬುಜ್ಜಿಕೊಂಡು ಕರಾಗ್ರೆ ಏನು ಬೇಕಾದರೆ ಹೇಳ್ರಿ, ರಾತ್ರಿ ಚಂದ ನಿದ್ದೆ ಕೊಟ್ಟಿದ್ದಿ ಮಾರೆ ಅಂತ. ಇದು ಸಾಮಾನ್ಯದ ದೇವರ ಕೊಡುಗೆ ಅಲ್ಲ. ಅವನು ಹೇಳ್ತಾನೆ ನೋಡಿ, ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ ಏಷ ಸುಪ್ತೇಶು ಜಾಗರ್ತಿ. ನಾವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಕೆಲಸವನ್ನು ನಾವು ಮಾಡಿ ಹಬ್ಬ ಅಂತ ಮಲ್ಕೊಂಡಿರ್ತೀವಿ. ಹರಿದಾಸ್ ಭಟ್ರು ಮಲ್ಕೊಂಡಿದ್ದಾರೆ ಅಂದ್ಕೊಂಡಿದ್ದು ಒಳಗಡೆ ದೇವರು ಕೂಡ ಮಲ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಹರಿದಾಸ್ ಭಟ್ರು ಹೇಳಲ್ಲ. ಏಷ ಸುಪ್ತೇಶು ಜಾಗೃತಿ. ನೀವು ಮಲಗಿದ್ದಾಗಲೂ ಕೂಡ ದೇವರ ಎಚ್ಚರದಲ್ಲಿರ್ತಾರೆ. ಯಾಕೆಂದರೆ ನಿಮಗೆ ನಿಮ್ಮಲ್ಲಿ ಏನು ನಡೀತದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅವನು ನೀನು ಮಲಗಿದೆ ಅಂದ್ಕೊಂಡು ಅವನು ಮಲಗಿದ್ರೆ ದೇಹದ ಪಂಪು ನಿಲ್ಲುತ್ತೆ. ಆ ಹಾರ್ಟ್ ಬೀಟು ನಿಂತರೆ ನಾಳೆ ನಾವು ಹೇಳೋದಿಲ್ಲ. ಸುಪ್ತೇಶು ಜಾಗೃತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಅಲ್ಲಿಗೆ ನೋಡಿ, ನಿದ್ದೆಯಲ್ಲೂ ಒಂದು ಅನುಸಂಧಾನ ಇದೆ ನಮ್ಮಲ್ಲಿ. ಒಂದು ಅನುಸಂಧಾನ ಚಂದ ಕೆಲಸದಷ್ಟೇ ವಿಶ್ರಾಂತಿ ನಮಗೆ ದೊರೆತರೆ ಕೆಲಸಕ್ಕೆ ಒಂದು ಪ್ರೋತ್ಸಾಹ ಬಂದರೆ, ನಾನು ವಿಶ್ರಾಂತಿ ತೆಗೆದುಕೊಂಡರೂ ನನ್ನ ಒಡೆಯ ಕಣ್ಣಿಗೆ ಎವೆಯಂದದಿ ನನ್ನನ್ನು ಪೋಷಿಸಿ ನಾನು ಮಲಗಿದಾಗಲೂ ನನ್ನನ್ನು ನಾಳೆ ಬೆಳಗುವ ಏಳುವಂತೆ ತಾನು ಕಾರ್ಯದಲ್ಲಿ ನಿರತನಾಗಿ ನನಗೊಂದು ಶಾಂತವಾದ ನಿದ್ದೆಯನ್ನು ಕೊಟ್ಟನಲ್ಲ ಕೃಷ್ಣ. ಅಂದರೆ ಇದೊಂದು ಆರಾಧನೆ ದೇವರು. ಭಗವಂತನ ವ್ಯಾಪಾರವನ್ನು ನಾವು ಚಟುವಟಿಕೆ ಇರುವಾಗ ನೋಡೋದಕ್ಕಿಂತ ನಾವು ನಿಷ್ಕ್ರಿಯವಾಗಿರುವಾಗಲೂ ಈ ದೇಹ ಸಕ್ರಿಯವಾಗಿರ್ತದೆ ನೋಡಿ. ನಾನು ಇಲ್ಲಿ ಹಾಕಿದ ಆಹಾರ ಅದು ಇಲ್ಲಿ ಬರಬೇಕಾದರೂ ನನ್ನ ಕೈ ಓಡಬೇಕು. ಬಾಯಿಗೆ ಬಂದು ಬೀಳು ಅಂದರೆ ಬೀಳೋದಿಲ್ಲ. ಟಿ ವಿ ರಿಮೋಟ್ ಹಾಕಿದ್ರೆ ಆನ್ ಆಗುತ್ತೆ. ಇಲ್ಲಿರುವ ಆಹಾರ ಇಲ್ಲಿ ಒಂದು ಬೀಳಬೇಕಾದ್ರೆ ಇದು ಬೇಕು. ಆದರೆ ಈ ಜೀವನಕ್ಕೆ ಮುಖ್ಯವಾಗಿ ಬೇಕಾದ ಉಸಿರಾಟ ಅದು ನಿಂತರೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ನೋಡ್ರಿ. ಅದು ನಿಲ್ಲದಂತೆ ನಮ್ಮ ಆಯುಷ್ಯವನ್ನು ಅರಿತು ಅದನ್ನು ನಿಲ್ಲದಂತೆ ಕೆಲಸ ಮಾಡುವಂತೆ ಮಾಡ್ತಾನೆ ನೋಡ್ರಿ. ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ನೀವು ಅಂದ್ಕೊಂಡ್ರೆ ನಿತ್ಯದಲ್ಲಿ ಅಧ್ಯಾತ್ಮದ ಚಿಂತನೆ. ಹೀಗಾಗಿ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಯತ್ ಕರೋಮಿ ಜಗನ್ನಾಥ ತದಸ್ತು ತವಭೂಯ. ಇದು ಸ್ವಕರ್ಮಣ ತಮಭ್ಯ. ಕರ್ಮ ಒಂದು ಭಗವಂತನ ಆರಾಧನೆ ಆಗಬೇಕೇ ಹೊರತು ಕರ್ಮವು ಶಿಕ್ಷೆ ಆಗಬಾರದು. ಕರ್ಮವು ಯಾವತ್ತು ಶಿಕ್ಷೆ ಆಗುತ್ತೆ ಅಂದರೆ, ನೀವು ಸಂಬಳಕ್ಕೋಸ್ಕರ ಕರ್ಮವನ್ನು ಮಾಡಿದರೆ, ಫಲಕ್ಕೋಸ್ಕರ ಕರ್ಮವನ್ನು ಮಾಡಿದರೆ ಕರ್ಮ ಪನಿಷ್ಮೆಂಟ್ ಆಗುತ್ತೆ. ಕರ್ಮಕ್ಕೋಸ್ಕರ ಕರ್ಮವನ್ನು ಮಾಡಿದರೆ ಕರ್ಮ ಬೆಲ್ಲಾಗುತ್ತೆ, ಮೆಣಸಿನಕಾಯಿ ಆಗೋದಿಲ್ಲ. ಇದು ಶ್ರೀಕೃಷ್ಣ ಕೊಟ್ಟ ಕರ್ಮದ ಸಂದೇಶ. ನಾನು ಸೋಲ್ತೇನೋ ಗೆಲ್ತೇನೋ ಈ ಯುದ್ಧ ಮಾಡಿ ಹಿರಿಯರನ್ನು ಕೊಂದು ಪಾಪಿಗಳ ಸೋಲು ಗೆಲುವು ನಿನಗೆ ಬಿಟ್ಟದ್ದಲ್ಲ, ಅದು ನನಗೆ ಬಿಟ್ಟಿದ್ದು. ಇದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನ ಔದಾಸೀನ್ಯವನ್ನು, ಕರ್ತವ್ಯ ವಿಮುಖತೆಯನ್ನು, ಕರ್ಮಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟು ವ್ಯಾಖ್ಯಾನ ಮಾಡಿಸಿದ್ದಿದೆಯಲ್ಲ, ಇದು ನಮ್ಮ ಜೀವನದ ಧ್ಯೇಯ ಆಗಬೇಕು. ಇದು ಭಗವದ್ಗೀತೆ ಮುಖ್ಯವಾಗಿ ಶ್ರೀಕೃಷ್ಣ ಅರ್ಜುನನ ಮೂಲಕ ಕೊಟ್ಟ ಒಂದು ದೊಡ್ಡ ಸಂದೇಶ ಇದು. ಭಗವದ್ಗೀತೆಯ ಅದು ಎಲ್ರಿಗೂ ತಿಳ್ಕೊಳ್ಳುತ್ತೆ. ಒಬ್ಬ ಅರ್ಥಶಾಸ್ತ್ರಜ್ಞ ಇದ್ದರೆ ಅವನಿಗೆ ಬೇಕಾದ ಸಂಸ್ಕೃತ ಬರಲ್ಲ, ಮಾತ್ರ ದೇವ ಭಾಷೆ ಅದು, ನಮ್ಮದು ಭಾಷೆ ಅಲ್ಲ. ಸಂಸ್ಕೃತ ಬಂದರೆ ಚೆನ್ನಾಗಿ. ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ ಅದರಿಂದ ಒಂದು ಸಂದೇಶ ಇದೆ. ಒಬ್ಬ ಕೆಲಸ ಮಾಡುವ ಕೂಲಿಯ ಮಾಡುವವನಿಗೆ ಅದಕ್ಕೊಂದು ಸಂದೇಶ ಇದೆ. ಒಬ್ಬ ಅಧ್ಯಾಪಕನಾದರೆ ಗೀತೆಯನ್ನು ಸೂಕ್ಷ್ಮ ದೃಷ್ಟಿಯಿಂದ ಅವರಿಗೊಂದು ಸಂದೇಶ ಇದೆ. ಎಲ್ಲರಿಗೂ ಸಮಕಾಲದ ಸಮಸ್ಯೆಗಳಿಗೆ ಉತ್ತರ ಕೊಡುವ ಒಂದು ದೊಡ್ಡ ಸಂದೇಶದ ಸಮೂಹ ಅದು ಭಗವದ್ಗೀತೆ. ಫಿಜಾಫ್ ಸ್ವಾಮಿ ಹೇಳ್ತಾ ಇದ್ರು, ಭಗವದ್ಗೀತೆ ಅಂದರೆ ಒಂದು ಬೆಕ್ಕಿ ಪಟ್ಟಣ, ಚಿಕ್ಕ ಇಲ್ಲಿ ಜೇಬಲ್ಲಿ ಇಟ್ಕೋಬೋದಲ್ಲ. ಆದರೆ ಒಂದೊಂದು ಕಟ್ಟಿಯನ್ನು ಗೀರಿದ್ರೂ ಕೂಡ ಒಂದು ಕಾಡನ್ನು ಸುಡ್ಬೋದು, ಒಂದು ಮನೆಯನ್ನು ಸುಟ್ಟಾಕ್ಬೋದು. ಅಷ್ಟು ದೊಡ್ಡ ಶಕ್ತಿ ಭಗವದ್ಗೀತೆಯ ಒಂದೊಂದು ಶ್ಲೋಕಕ್ಕೆ. ಬೆಂಕಿ ಪೊಟ್ಟಣದ ಒಳಗಡೆ ಇರುವ ಒಂದೊಂದು ಕಟ್ಟಿ ಮಾಡುವ ಕೆಲಸವನ್ನು
ಭಗವದ್ಗೀತೆಯನ್ನು ಬೆಂಕಿ ಪೊಟ್ಟಣ, ಅದರ ಒಳಗಡೆ ಇರುವ ಕಟ್ಟಿಗಳು ಅಂದರೆ ಒಂದೊಂದು ಶ್ಲೋಕ. ಆ ಒಂದೊಂದು ಶ್ಲೋಕವು ನಮಗೆ ಜೀವನದ ಅಮೂಲ್ಯ, ಸುಟ್ಟಾಕೋದಲ್ಲ, ಬೆಳಗುತ್ತೆ ನಮ್ಮ ಜೀವನ. ಅಮೂಲ್ಯವಾದ ಸಂದೇಶವನ್ನು ಹೊತ್ತ ಒಂದು ದೊಡ್ಡ ಗ್ರಂಥ ಅದು ಭಗವದ್ಗೀತೆ. ಮಾತು ಸುಲಭ, ಹೇಗೆ ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಬೈಯೋದು ಸುಲಭ. ನಿಮ್ಮ ಭಗವದ್ಗೀತೆ ನಮ್ಮ ಹೆಂಗಸರನ್ನೆಲ್ಲ ಬೈದ್ಬಿಟ್ಟಿದ್ದಾರೆ. ಶ್ರೀಯೋ ವೈಶ್ಯ ಸದಾ ಶೂದ್ರಾಹ ಏಪಿಸ್ಯು ಪಾಪಯೋನ, ಎಲ್ಲರನ್ನು ಪಾಪಿಗಳ ಗುಂಪನ್ನು ಸೇರಿಬಿಟ್ಟಿದ್ದಾರೆ. ಯಾರ್ಯಾರು? ಸ್ತ್ರೀಯ, ವೈಶ್ಯ, ಇವತ್ತಿನ ಸಮಾಜ ಸುಧಾರಕರು ಬಯಸುವ ಎಲ್ಲರನ್ನೂ ಕೂಡ ಪಾಪಿಗಳನ್ನು ಕೂಡಿಸಿಬಿಟ್ಟಿದ್ದಾರೆ ಕೃಷ್ಣ. ಬೈಯೋದಕ್ಕೆ ಬೇಕಾದಷ್ಟು ಪಾಯಿಂಟ್ ಇದೆ. ಆದರೆ ಆ ಕಡೆ ಈ ಕಡೆ ನೋಡದೆ ಭಗವದ್ಗೀತೆಯನ್ನು ಬೈಯೋಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೂ ಹಿಂದೂ ಮುಂದಿನ ಏನು ನೋಡಿಲ್ಲ. ಶ್ರೀಯ ವೈಶ್ಯ ಏಪಿಸ್ಯು ಪಾಪಯೋನ. ವಿಷ್ಣು ಸಹಸ್ರನಾಮ ಇದೆಯಲ್ಲ, ವಿಷ್ಣು ಸಹಸ್ರನಾಮ ಅಂದರೆ ಏನು? ವಿಷ್ಣುವಿನ 1000 ನಾಮ ಹೆಸರುಗಳಲ್ಲಿದೆ. ಅದೊಂದು ಡಿಕ್ಷನರಿ, ವಿಷ್ಣುವಿನ ಹೆಸರಿನ ಡಿಕ್ಷನರಿ. ವಿಶ್ವಂ ವಿಷ್ಣು ವಶಕ್ಕ ನೋಡಿ, ಅದರದ್ದು ಒಂದು ವಾಕ್ಯ ತೆಗೀರಿ. ಭಾರಭೃತ್ ಕಥಿತೋ ಯೋಗಿ. ಒಬ್ಬ ಸಾಧಾರಣ ಸಂಸ್ಕೃತ ಬರುವವನಿದ್ದಾನೆ. ವಿಷ್ಣು ಸಹಸ್ರನಾಮ ಏನು ಹೇಳಿದೆ ಗೊತ್ತೋ? ಪೆದ್ದು. ಅದು ಕೃಷ್ಣನೇ ಹೇಳಿದ್ದು, ಪೆದ್ದು. ಯೋಗಿ ಅಂದರೆ ಯಾರು? ಭಗವದ್ಗೀತೆಯಲ್ಲಿ ಯೋಗಿ. ಯೋಗಿ ಅಂದರೆ ಯಾರು? ಭಾರಭೃತ್. ಭಾರ ಅಂದರೆ ಭಾರ, ಮೂಟೆ, ಅದನ್ನು ಹೊರುವಂಥದ್ದು ಕತ್ತೆ, ಅದು ಯೋಗಿ. ಕತ್ತೆ ಯೋಗಿ, ವಿಷ್ಣು ಸಹಸ್ರನಾಮ. ಇದು ಆ ಕಡೆ ಈ ಕಡೆ ನೋಡದೆ ವಿಷ್ಣು ಸಹಸ್ರನಾಮ ಏನು ಅನ್ನೋ ಕಲ್ಪನೆಯೂ ಇಲ್ಲದೆ ಅಲ್ಲಿ ಅರ್ಥ ಭಾರಭೃತ್ ದೇವರ ಹೆಸರು, ಕಥಿತ ಯೋಗಿ ಇವಿಷ್ಟು ದೇವರ ಹೆಸರು. ಅದನ್ನು ಒಟ್ಟಾಗಿ ಸೇರಿಸಿದರೆ ಕತ್ತೆ ಯೋಗಿ ಅನ್ನೋ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಕತ್ತೆಯನ್ನು ಯೋಗಿ ಅಂದಿದ್ದಾರೆ. ಏನು ವಿಷ್ಣು ಸಹಸ್ರನಾಮ ನಿಮ್ಮದು ಬೈದರೆ ನಾವು ಹಾಡೋಗೋದ ವಿಷ್ಣು ಸಹಸ್ರನಾಮ ಹಾಡೋಗೋದ ಹೇಳಿ? ನಮ್ಮ ಅಜ್ಞಾನದಿಂದ ಗೀತೆಯನ್ನು ಹಡಿಯುವ ಜನ ಅದರಲ್ಲಿ ತಮಗಾಗದ ವಾಕ್ಯಗಳನ್ನೇ ಹುಡುಕುಗಳನ್ನೇ ಹುಡುಕುವವರು ಹುಡುಕೇ ಕಾಣಿಸುತ್ತೆ. ಹೀಗಾಗಿ ಭಗವದ್ಗೀತೆಯನ್ನು ಸಹೃದಯತೆಯಿಂದ ನೋಡಿದವರಿಗೆ ಅಲ್ಲಿ ಅಮೂಲ್ಯವಾದ ಸಂದೇಶ ಬೆಂಕಿಯ ಕಿಡಿಯಂತೆ ನಮ್ಮ ಜೀವನವನ್ನು ಪ್ರಜ್ವಲಿಸಬಲ್ಲ, ಬೆಳಗಬಲ್ಲ ಒಂದೊಂದು ಶ್ಲೋಕವೂ ಸಂದೇಶ ಆಗ್ತದೆ. ಭಗವದ್ಗೀತೆಯನ್ನು ನೇತ್ಯಾತ್ಮಕ ದೃಷ್ಟಿಯಿಂದ ನೋಡಿದರೆ ಒಂದೊಂದು ಕಿಡಿಯು ನಮ್ಮ ಜೀವನವನ್ನು ಸುಡಬಲ್ಲ ಅನರ್ಥಕ್ಕೆ ಕಾರಣ. ಎರಡೂ ದೃಷ್ಟಿ, ಎರಡೂ ಸಾಮರ್ಥ್ಯ ಆ ಭಗವದ್ಗೀತೆಯಲ್ಲಿದೆ. ಅದನ್ನು ಬಳಸುವುದರಲ್ಲಿ ನಿಮ್ಮಲ್ಲಿ ಆ ಭಗವದ್ಗೀತೆ ಒಳ್ಳೆಯದೋ ಕೆಟ್ಟದೋ ಅನ್ನೋದು ವಿಮರ್ಶೆ ಮಾಡುವ ನಿಮಗೆ ಬಿಟ್ಟಿದೆ ಹೊರತು ಅದು ಭಗವದ್ಗೀತೆಯ ಕೆಟ್ಟ ಮುಖ. ಭಗವದ್ಗೀತೆಗೆ ಅದು ನಿಮ್ಮ ಕೆಟ್ಟ ಮುಖದ ಪ್ರತಿಬಿಂಬ ಹೊರತು ಅದು ಭಗವದ್ಗೀತೆಯ ನೈಜ ಸ್ಥಿತಿ ಅಲ್ಲ. ಇಷ್ಟು ಹೇಳಿ ಇನ್ನೊಂದು 10 ನಿಮಿಷ ಬೇಕಾದರೆ ಸಂವಾದ ನಿಮ್ಮ ಬಗ್ಗೆ ಇದಕ್ಕೆ ಸಂಬಂಧಪಟ್ಟು ಕೇಳಬೇಕು ಅಂತೇನಿಲ್ಲ. ನಾನು ಇದುವರೆಗೆ ನನಗೇನು ದೇವರು ಇಲ್ಲಿಂದ ಇಳಿಸಿದ್ರು ಇಲ್ಲಿಂದ ಹೇಳಿದೆ. ನಿಮಗೆ ನೀವು ಏನು ಬೇಕಾದರೂ ಕೇಳ್ಬೋದು, ನೀವು ಹೀಗೂ ಕೇಳ್ಬೋದು. ಹರಿದಾಸ್ ಭಟ್ರ ನಿಮ್ಗೆ ಕೊಟ್ಟಿರೋ ಸಬ್ಜೆಕ್ಟು ಇದು, ನೀವು ಬಿಟ್ಬಿಟ್ಟು ಏನೇನೋ ತಲೆ ಹರಟೆಯಿಂದ ಮಾತಾಡಿದ್ರಿಂದೂ ಕೇಳ್ಬೋದು. ಆಯಿತಾ? ನಿಮಗೆ ಸಹಜವಾಗಿ ಏನು ಜಿಜ್ಞಾಸೆ ಬರ್ತದೆ ನನ್ನ ಸ್ತರದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ. ಯಾವ ಸಂಕೋಚವೂ ಬೇಡ. ದೊಡ್ಡವರು ಚಿಕ್ಕವರು ಅಂತ ಯೋಚನೆ ಮಾಡಬೇಡಿ, ನಾವೆಲ್ಲ ಒಂದೇ. ಇವತ್ತು ನಾನು ಇಲ್ಲಿ ಕೂತಿದ್ದೆ, ನೀವು ಅಲ್ಲಿ ಕೂತಿದ್ರಿ ಅಷ್ಟೇ. ಜೀವದ ಸೈಜ್ ಎಷ್ಟು ಜೀವ ಎಷ್ಟು ಚಿಕ್ಕದಾಗಿರುತ್ತಲ್ಲ, ಜೀವ ಎಷ್ಟು ಚಿಕ್ಕದಾಗಿರುತ್ತೆ. ಆಮೇಲೆ ನಮ್ಮ ದೇಹದಲ್ಲೆಲ್ಲ 72,000 ನಾಡಿ ಇದೆಯಲ್ಲ, ಅದನ್ನು ಅಂದರೆ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಎಷ್ಟೊಂದು ನದಿ ಹರಿಯುತ್ತೆ, ಅದೆಲ್ಲ ನಾವು ನಿತ್ಯ ಅನುಸಂಧಾನಕ್ಕೆ ತಂದ್ಕೋಬೇಕು. ಬಟ್ ಅಂದರೆ ಅದು ಅಂದರೆ ದೇವ್ರದ್ದು ಎಷ್ಟು ಮಹಿಮೆನ ನಮ್ಗೆ ಬಿಯಾಂಡ್ ಇಮ್ಯಾಜಿನೇಷನ್ ಇದೆ. ಆದ್ದರಿಂದ ದೊಡ್ಡ ಮಹಿಮಾವಂತ ಅಂತ ಹೇಳೋದು ಬಿಯಾಂಡ್. ನೋಡಿ, ಎಲ್ಲ ಸ್ಥಾನದಲ್ಲೂ ಒಂದೊಂದು ರೂಪ, ಇಷ್ಟೊಂದು ದೇವತೆಗಳಲ್ಲೆಲ್ಲ ನಿಂತು ಅವ್ನು ಮಾಡಿಸ್ತಾನೆ. ಸೊ ನಮಗದು ಊಹೆಗೂ ಅತೀತವಾಗಿದೆ. ಸೊ ಅದನ್ನು ನೋಡಿ, ಕೆಲವು ಉಪಾಸನೆಗಳು ನಮಗೆ ತಿಳ್ಕೊಳ್ಳೋಕ್ಕೆ, ಉಪಾಸನೆಗೆ ಅಲ್ಲ, ಜೀವರಿಗೆ ಅಂದರೆ ನಮ್ಮ ಸ್ತರಕ್ಕೆ ನಾವು ಮಾಡುವ ಉಪಾಸನೆಗಳು.
ಒಂದು ಸತ್ ಚಿತ್ ಆತ್ಮ. ಇದು ಸತ್ ಚಿತ್ ಆನಂದ ಆತ್ಮ ಅಂದರೆ ದೇವರಿದ್ದಾನೆ, ಅವನು ಜ್ಞಾನಮಯನಾಗಿದ್ದಾನೆ, ದುಃಖದ ಲೇಷವೂ ಅವನಿಗಿಲ್ಲ, ಆನಂದಮಯ ಆತ್ಮ ನಮ್ಮನ್ನು ಕಾಯ್ತಾನೆ. ಈ ನಾಲ್ಕು ನಮಗೆ ಸಂಬಂಧಪಟ್ಟ ಅನುಸಂಧಾನ. ಇದನ್ನು ನೀವು ಕನ್ವಿನ್ಸ್ ಮಾಡಿಕೊಂಡ್ರೆ ಸಾಕು ಹೊರತು ಒಬ್ಬ ಚಿಕ್ಕ ಜೀವ ಇಷ್ಟು 72,000 ನಾಡಿಗಳು, ಅದರಲ್ಲಿ ಒಂದೊಂದು ದೇವತೆಗಳು, ಅವರಲ್ಲಿ ನಿಂತು ಪರಮಾತ್ಮ ಕೆಲಸ ಮಾಡಿಸ್ತಾನೆ, ಇದೆಲ್ಲ ಓದಕ್ಕೆ ಹೇಳೋಕ್ಕೆ. ಇದನ್ನು ಅನುಸಂಧಾನ ಮಾಡಿಕೊಳ್ಳುವ ಯೋಗ್ಯತೆ ಇದೆಯಲ್ಲ, ಇದು ನಮ್ಮನ್ನು ಮೀರಿತು. ಅಲ್ಲ, ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ವಿಷಯಗಳು ಕೂಡ ನಿಮ್ಮ ಉಪಾಸನೆಗೆ ಅಲ್ಲ, ಅದು ಉಪಾಸನೆಗೂ ಅದಕ್ಕೆ ಯೋಗ್ಯರಾದವರು ಇದ್ದಾರೆ. ಇವಾಗ ಅದನ್ನು ಹೇಳಿದ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನು ಉಪಾಸನೆ ಮಾಡಿ ಹೇಳಿದ ವ್ಯಕ್ತಿ ಕಂಡ ಸತ್ಯವನ್ನು ಹೇಳಿದ, ನಮೋ ಅಂದರೆ ಅವನಿಗೆ ಅದು ನಮ್ಮ ಅನುಸಂಧಾನಕ್ಕೆ ಬರೋದಿಲ್ಲ ಅಂದ್ಕೊಂಡು ಅವನಿಗೆ ಹೇಳಿದ್ದು ತಪ್ಪು ಅಂತಾಗಲಿ ಅಥವಾ ಇದು ಸಾಧ್ಯನಾ ಅಂತಾಗಲಿ ನೀವು ಅದರ ಮೇಲೆ ತಕರಾರು ಮಾಡೋಕ್ಕೆ ಹೋಗೋದು ಬೇಡ. ನನ್ನ ಕೈ ಎಷ್ಟು ಎತ್ತರ ಇದೆಯೋ ಅಷ್ಟು ಎತ್ತರದಿಂದ ನಾನು ಹಣ್ಣು ಕೊಯ್ತೀನಿ, ಅದಕ್ಕಿಂತ ಮೇಲೆ ಇದ್ದದ್ದು ಉಪತಿಗಳಿಗೆ ಬಿಡ್ರಿ, ನಮಗೂ ಬೇಡ ಅದರ ಸುದ್ದಿ. ಮನುಷ್ಯನ ಜನ್ಮ ಒಳ್ಳೆ ಜನ್ಮ ಅಂತ ಹೇಳ್ತಾರಲ್ಲ, ನಂಗೆ ಇಲ್ಲಿವರೆಗೂ ಅನಿಸಿಲ್ಲ ಅದು ಇದು ಕೆಟ್ಟ ಜನ್ಮ, ಪಾಪಗ್ರಸ್ತ ಜನ್ಮ ಅಂತ ನಂಗೆ ಯಾವ್ದು ಅನ್ಸುತ್ತೆ. ಯಾಕಂದ್ರೆ ನನಗೂ ಒಂದು ಫಸ್ಟಲ್ಲಿ ಏನಿಲ್ಲ, ಎಲ್ಲ ಲೋಕಲ್ಲ ನೋಡಿ ಹೇಳ್ತಾರೆ, ಅಂದರೆ ಸೇಲ್ ಹೇಳ್ತಿರೋದು. ಯಾಕೆಂದರೆ ಒಂದು ಎಕ್ಸಾಂಪಲ್ ಅಂದರೆ ಕೃಷ್ಣದೇವ ಭೂಮಿಗೆ ಬಂದಿದ್ದು ಯಾವುದೋ ಒಂದು ಕಷ್ಟಕ್ಕೆಲ್ಲ ತಗೊಂಡು ಯಾರು ದುರಾತ್ಮದಿಂದ ಯಾರೋ ಶಾಪ ಕೊಟ್ಟು ಅದೇನು ಜಗಳ ಆಗಿ ಲಕ್ಷ್ಮೀ ದೇವಿ ಕೆಳಗೆ ಬಂದು ಅವ್ರಿಗೋಸ್ಕರ ಬಂದು ಅಲ್ಲಿ ಕಷ್ಟ ಕಾರ್ಪಣ್ಯಗಳನ್ನೇ ವಿಷ್ಣು ಅನುಭವಿಸ್ತಿರೋದು. ಆಮೇಲೆ ತಿರುಪತಿ ತಿಮ್ಮಪ್ಪಾಗಿ ಅಲ್ಲಿದಾರಲ್ಲ. ಸೊ ಇದು ಎಂಥ ಒಳ್ಳೆಯದು, ಇದು ಯಾವ ರೀತಿ ಒಳ್ಳೆ ಜನ್ಮ, ಮನುಷ್ಯ ಜನ್ಮ ಅತಿ ಹೈಸ್ಟಿಕೆ ಅಂತ ಅಂತಾರಲ್ಲ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತೇನೆ. ಯಾಕಂದರೆ ಪ್ರಕೃತಿ ನಮ್ಗೆ ಏನೋ ಒಳ್ಳೇದು ಕೊಡುತ್ತೆ, ಹಣ್ಣು ಹಂಪಲು ಅಕ್ಕಿ ಇರಾಗಿ ನಾವು ಪ್ರಕೃತಿ ಏನು ಕೊಡ್ತಾ ಇದ್ದೇವೆ, ದೈಹಿಕವಾಗಿ ಮಲಮೂತ್ರ ಬಿಟ್ಟರೆ ಬೇರೆ ಏನು ಕೊಡ್ತಾ ಇದೆ, ಕೆಟ್ಟದೇ ಕೊಡ್ತಾ ಇರೋದು. ಇದು ಯಾವ ರೀತಿ ಮನುಷ್ಯಂದು ಒಳ್ಳೆ ಜನ್ಮ ಅಂತ ನಾನು ಹೇಗೆ ಅನ್ಕೋಬೇಕು? ಒಂದ್ಸಲ ಹೊಸ ದಾಟ್ ಹೋದ್ರೆ ಒಳ್ಳೆಯರಿಂದ ಬರೀ ಕೆಟ್ಟವರೇ ಸಿಗ್ತಾರೆ. ಅಂದ್ರೆ ಏನೋ ಒಂದು ಇರಿಟೇಷನ್, ಏನೋ ಒಂದು ಇನ್ಸಲ್ಟು, ಮರ್ಯಾದೆ ಕೊಡಲ್ಲ, ಈ ಥರನೇ ಪ್ರಪಂಚದಲ್ಲಿ ನೋಡ್ತಾ ಇದೀವಲ್ಲ. ಇವಾಗಿಂದಲ್ಲ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವಾಗಿನ ಭ್ರಷ್ಟ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಲಂಚ, ಭ್ರಷ್ಟ, ಅತ್ಯಾಚಾರ, ಇವೇ ಕೇಳ್ಕೊಂಡ್ರೆ ಇಷ್ಟು ಹೊಸ ಬೆಳೆದಿದ್ದೀನಿ ನಾನು. ಈ ನನ್ನ ಮಕ್ಕಳು ಮುಂದೆ ಇದ್ದಾರೆ. ಈಗ ನಾವು ಇದನ್ನು ಮನುಷ್ಯ ಜನ್ಮ ಒಳ್ಳೆಯದು ಅಂತ ಹೇಳ್ತೀವಲ್ಲ, ಯಾವ ರೀತಿ ಒಳ್ಳೆಯದು, ನಾವು ಯಾಕೆ ಬಂದ್ರಿಂದ ನಾನು ಪ್ರಶ್ನೆ ಕೇಳಲ್ಲ, ಅದೇನೋ ತುಂಬ ದೊಡ್ಡ ಪ್ರಶ್ನೆ ಅನ್ಸುತ್ತೆ. ಇಷ್ಟು ಚಿಕ್ಕ ಪ್ರಶ್ನೆಗೆ ನನಗೆ ಹೆಂಗೆ ನೀವು ನನ್ನ ಪ್ರಶ್ನೆಗೆ ತೃಪ್ತಿಕರವಾಗಿ ಉತ್ತರ ಕೊಡ್ತೀನಿ. ನಾನು ಮುಂದೆ ಸ್ವಲ್ಪ ನನ್ನ ಮುಂದೆ ಹೋಗೋದಕ್ಕೆ ನಾನಾಗಲಿ ನನ್ನಂತರಾಗಲಿ ಸ್ವಲ್ಪ ಹೇಳ್ಬಿಟ್ರೆ ನನಗೆ ದಾರಿ ಕೊಡ್ತೀನಿ. ನೋಡಿ, ನಿಮ್ಮ ಪ್ರಶ್ನೆಯಲ್ಲಿ ತುಂಬ ಸಂಕೀರ್ಣತೆ ಇದೆ. ನಾನು ಒಂದು 2-3 ಪಾಯಿಂಟ್ ಗ್ರಹಿಸಿದೆ. ಅಂದರೆ ನಿಮ್ಮ ತಲೆಯಲ್ಲಿ ಇದ್ದಿದ್ದನ್ನೆಲ್ಲ ಹೊರಗೆ ಹಾಕಿದ್ದೀನಿ. ದೇವರ ಅವತಾರ ಎತ್ತಿ ಬಂದ ಅಂತೀರಿ, ಅವನಿಗೆ ಏನೋ ಒಂದು ಸಮಸ್ಯೆ, ಅವನ ಹೆಂಡತಿ ಎಲ್ಲೋ ಹೋಗಿದ್ದಾಳೆ, ಹೆಂಡತಿಯನ್ನು ಹುಡುಕ್ತಾ ಬಂದ, ಹಾಗಾದರೆ ಅವನು ನಮ್ಮ ಥರ ಅದನಲ್ಲ ಅಂತ ಒಂದು ಪಾಯಿಂಟ್. ಮನುಷ್ಯನ ದೊಡ್ಡದು ಅಂತೀರಿ, ಏನು ದೊಡ್ಡದು ಇದು? ನಾವು ಮಾಡಬಾರ್ದನ್ನೆಲ್ಲ ಮಾಡ್ತೀವಿ, ಪ್ರಕೃತಿಗೆ ಕೊಡಬಾರ್ದನ್ನು ಕೊಡ್ತೀವಿ. ಇದು ಮನುಷ್ಯನು ದೊಡ್ಡದಾಗೋದು ಹೇಗೆ? ಉಳಿದ ಚೇತನ ವರ್ಗಕ್ಕಿಂತ ಮನುಷ್ಯ ಚೇತನ ವರ್ಗ ಹಿರಿದಾದ ಹೇಗೆ? ಇದು 3 ಅಂಶಗಳನ್ನು ನಾನು ತೆಗೆದುಕೊಳ್ತೇನೆ. ಈ ಕಡೆಯಿಂದ ಹೋಗ್ತೀನಿ. ಮನುಷ್ಯ ಜನ್ಮ ಉಳಿದ ಜನ್ಮಗಳಿಗಿಂತ ಹಿರಿದು ಯಾಕೆ ಅಂದರೆ, ನೋಡಿ, ಭಾಗವತದಲ್ಲಿ ಬ್ರಹ್ಮಾವಬೋಧ ಧಿಷಣಂ ಮುದಮಾಪ ದೇವ ವೃಕ್ಷಾನ್ ಸರೀಸೃಪ ಮೃಗಾನ್. ಸೃಷ್ಟಿಕರ್ತ ಮರಗಳನ್ನು ಸೃಷ್ಟಿ ಮಾಡಿದ, ಪಶು ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ, ತೈರಸುಷ್ಟ ಹೃದಯ. ಆದರೆ ಇದನ್ನು ಸೃಷ್ಟಿ ಮಾಡಿದ್ರಿಂದ ಅವನಿಗೆ ತೃಪ್ತಿಯಾಗಿಲ್ಲ. ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಮುದಮಾಪ ದೇವ, ಮನುಷ್ಯ ಯೋನಿಯನ್ನು ಸೃಷ್ಟಿ ಮಾಡಿದ ಮೇಲೆ ನನ್ನ ಸೃಷ್ಟಿ ಸಾರ್ಥಕ ಆಯಿತು ಅಂದ್ಕೊಂಡ. ಯಾಕೆ? ಬ್ರಹ್ಮಾವಬೋಧ ದಿಶನ. ಮರ ಗಿಡ ಪ್ರಾಣಿ ಪಶು ಪಕ್ಷಿಗಳಿಗೆ ಇಲ್ಲದ ಒಂದು ದೊಡ್ಡ ಗುಣ ಅದು ಮನುಷ್ಯನಿಗೆ. ಇವು ಹುಟ್ಟುತ್ತವೆ, ಸಾಯ್ತವೆ. ನಾವು ಹೇಗೆ ಹುಟ್ಟಿದವು, ನಮ್ಮನ್ನು ಹುಟ್ಟಿಸಿದವ ಯಾರಾದರೂ ಒಬ್ಬರು ಇದಾನೋ, ಇದು ಯಾವ ವಿಚಾರಕ್ಕೂ ಹೋಗೋದು. ಆದರೆ ಮನುಷ್ಯ ಹಾಗಲ್ಲ, ಹುಟ್ಟುತ್ತಾನೆ, ಬೆಳಿತಾನೆ, ಎಲ್ಲಿಂದ ಬಂದೆ ಸ್ವಲ್ಪ ಹಿಂದಕ್ಕೆ ನೋಡ್ತಾನೆ, ಯೋಚನೆ ಮಾಡಿ ಜ್ಞಾನ ಪಡೆದು ನನ್ನನ್ನು ಸೃಷ್ಟಿಗೆ ತಂದ ಒಬ್ಬ ಅದಮ್ಯ ಶಕ್ತಿ ಹೊಂದಿದೆ.
ಈ ವಿವೇಕವನ್ನು ಗಳಿಸಿ ನಶ್ವರವಾದ ಈ ಜೀವನವನ್ನು ಶಾಶ್ವತಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವ ಶಕ್ತಿ, ಅದಕ್ಕೆ ಬೇಕಾದ ಸಲಕರಣೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಉಳಿದ ಪ್ರಾಣಿಗಳಿಗೆ ಇಲ್ಲದ ಬುದ್ಧಿಶಕ್ತಿ, ಅದಕ್ಕೆ ಬೇಕಾದ ಸಲಕರಣೆ. ಅವನೊಂದು ಗುರಿಯನ್ನಿಟ್ಕೊಂಡು ಸಾಧಿಸಲಿಕ್ಕೆ ಬೇಕು. ಈ ಕಾರಣದಿಂದ ಮನುಷ್ಯ ಜೀವನ ಶ್ರೇಷ್ಠ ಅಂತ ಹೇಳುತ್ತೆ. ಇಷ್ಟೊಂದು ದೊಡ್ಡ ಸೌಕರ್ಯವನ್ನು ಬೆಳೆಸಿ ಬಂದದ ನಾವು ಪ್ರಕೃತಿಗೆ ಏನು ಕೊಡ್ತೀವಿ? ನಾವು ಕೊಡೋದು ಬೇಡದಿದ್ದನ್ನು, ನಮ್ಮ ದೇಹದ ತ್ಯಾಜ್ಯಗಳನ್ನೆಲ್ಲ ಅವುಗಳಿಗೆ ಕೊಡ್ತೀವಿ. ಚೇತನ ವರ್ಗ ಯಾವುದು ತ್ಯಾಜ್ಯವನ್ನು ಬಿಡುವುದಿಲ್ಲ ಹೇಳಿ. ಚಿಕ್ಕ ಒಂದು ಹುಳು ತಗೊಂಡು ಹೊಟ್ಟೆಗೆ ತುಂಬಿಸ್ಕೊಡುತ್ತೆ. ತುಂಬಿಸ್ಕೊಳ್ಳಿದ್ದನ್ನೆಲ್ಲ ತಾನು ಯೂಸ್ ಮಾಡಿಕೊಡೋದಿಲ್ಲ, ಒಂದು ಅಂಶವನ್ನು ಹೊರಗೆ ಬಿಡಲೇಬೇಕು. ಈ ಪ್ರಪಂಚದಲ್ಲಿರುವ ಚಿಕ್ಕ ಅಣುವಿನಿಂದ ಹಿಡಿದು ನಮ್ಮಂಥ ಧಡೂತಿ ಅಸಾಮಿಗಳವರೆಗೂ ಪ್ರಕೃತಿಗೆ ಬೇಡವಾದ್ದನ್ನೂ ಕೊಡುತ್ತೆ, ಬೇಕಾದ್ದನ್ನು ತಗೊಳ್ಳುತ್ತೆ. ನಿಮಗೆ ಬೇಡವಾದ್ದು ಇನ್ನೊಬ್ಬರಿಗೆ ಬೇಕಾಗುತ್ತೆ. ನೀವು ಯಾವುದು ನಿಮ್ಮ ದೇಹದಿಂದ ಬೇಡ ಅಂತ ಹೊರಗೆ ಬಂದರೋ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ. ಅಲ್ಲಿಗೆ ಪರಮಾತ್ಮ ಈ ಜಗತ್ತಿನಲ್ಲಿ ಯಾರಿಗೂ ಬೇಡವಾದ್ದನ್ನು ಪ್ರಪಂಚದಲ್ಲಿ ಇಟ್ಟಿಲ್ಲ. ನಿಮಗೆ ಬೇಡವಾದ್ದೊಂದು ಇರ್ಬೋದು, ಅದು ಇನ್ನೊಬ್ಬರಿಗೆ ಬೇಕಾಗ್ಬೋದು. ಅದಕ್ಕೆ ಬೇಡವಾದ್ದೊಂದು ಇರ್ಬೋದು, ಅದು ಇನ್ನೊಬ್ಬರಿಗೆ ಬೇಕಾಗ್ಬೋದು. ಹೀಗೆ ಪ್ರಕೃತಿಯನ್ನು ಬೆಳೆಸುವ ಒಂದು ಸಿಸ್ಟಮನ್ನು ಮಾಡ್ಕೊಂಡ್ಬಂದಿದ್ದಾನೆ ಹೊರತು ಪ್ರಕೃತಿಯನ್ನು ಡೆಸ್ಟ್ರಾಯ್ ಮಾಡುವ ಒಂದು ಸಿಸ್ಟಮನ್ನು ಇಲ್ಲಿ ಕೊಟ್ಟಿಲ್ಲ. ಆದರೆ ಇಲ್ಲಿ ಪ್ರಕೃತಿಯನ್ನು ಬೆಳೆಸುವ ಕೆಲಸವನ್ನು ನಮ್ಮನ್ನು ಇಟ್ಕೊಂಡು ಅವನು ಮಾಡ್ತಾನೆ. ನೀವು ಹೇಳಿದಂತೆ ಅನ್ಯಾಯ, ಅನೀತಿ, ಅಕ್ರಮ ನೀವು ಹುಟ್ಟಿದನಿಂದಲೇ ನೋಡ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತೀರಿ. ನೀವು ಇದೇ ಒಂದು ಜೀವನನ. ಇವಾಗ ಪ್ರಪಂಚದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ 2 ಮನೆ ಇದೆ ಇಟ್ಕೊಳ್ಳಿ, ನಾನು 4 ಮನೆ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ 4 ಮನೆಯನ್ನು ಒಂದೇ ಸ್ಥಳದಲ್ಲಿ ಇಟ್ಟು ತೂಗ್ತೀರಾ? ಒಬ್ಬ ಅನ್ಯಾಯ ಮಾಡ್ತಾನೆ, ಒಬ್ಬ ಉಪಕಾರ ಮಾಡ್ತಾನೆ. ಆಯಿತಾ? ಪ್ರಪಂಚದಲ್ಲಿ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ ಪ್ರಪಂಚ ನಡೆಯುತ್ತೆ. ಆ ಪ್ರಪಂಚ ಸುಸೂತ್ರವಾಗಿ ನಡಿಬೇಕಾದರೆ ಈ 3 ಗುಣಗಳು ಬೇಕು. 3 ಗುಣಗಳಿದ್ದರೆ ಬ್ಯಾಲೆನ್ಸ್ ಆಗಿ ನಡೆಯುತ್ತೆ. ಆದರೆ ಪರಮಾತ್ಮನ ಒಂದು ಉದ್ದೇಶ, ಈ 3 ಗುಣಗಳಲ್ಲಿ ಒಂದೊಂದು ಟೈಮನ್ನು ಒಂದೊಂದು ಗುಣ ಬೆಳೆಯೋದಕ್ಕೆ ಚಾನ್ಸ್ ಕೊಡ್ತಾರೆ. ಸತ್ವಗುಣ ಬೆಳೆಯೋಕ್ಕೆ ಒಂದು ಸಂದರ್ಭ, ರಜೋಗುಣ ಬೆಳೆಯೋದಕ್ಕೆ ಒಂದು ಸಂದರ್ಭ, ತಮೋಗುಣ ಬೆಳೆಯೋದಕ್ಕೆ ಸಂದರ್ಭ, ಮಿಶ್ರವಾಗಿ ಎಲ್ಲದಕ್ಕೂ ಒಂದು ಚಾನ್ಸ್ ಇದು ಕೊಡ್ತಾರೆ. ಸತ್ವಗುಣ ಬೆಳೆಯೋದಕ್ಕೆ ಕೃತ, ತ್ರೇತ, ದ್ವಾಪರ, ಕಲಿಯುವ ಇದೆಯಲ್ಲ, ಇಲ್ಲಿ ತಮೋಗುಣಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಉಳಿದ 2ಕ್ಕೆ 2ನೇ ಸ್ಥಾನವನ್ನು ಕೊಡ್ತಾರೆ. ಹೀಗಾಗಿ ನೀವು ಹುಟ್ಟಿದ್ದು, ನಾನು ಹುಟ್ಟಿದ್ದು, ನಮ್ಮ ದುರಾಚಾರ ಕಲಿಯುಗದಲ್ಲಿ ಹುಟ್ಟಿದ್ದೇವೆ. ನಾವು ಅನ್ಯಾಯಗಳು ಹೆಚ್ಚು ಕಾಣುತ್ತೆ, ಒಳ್ಳೆಯ ಕ್ರಮಗಳು ಕಡಿಮೆ ಕಾಣುತ್ತೆ. ಆದರೆ ನೋಡಿ, ಭಾಗವತದಲ್ಲಿ ಬರುವ ಒಂದು ಸಂದರ್ಭ, ಕಲಿಯನ್ನು ಗೆದ್ದ ಪರೀಕ್ಷಿತರಾಗಿ ಹೇಳ್ತಾರೆ, ಕಲಿಯನ್ನು ಕೊಲ್ಬಹುದಿತ್ತು, ಗೆಲ್ಲೋದೇಕೆ? ಅವನ ಶಸ್ತ್ರ ಪ್ರಹಾರದಿಂದ ಕಲಿಯನ್ನು ಸಂಹಾರ ಮಾಡ್ಬೋದು. ಸಂಹಾರ ಮಾಡಿಲ್ಲ. ಯಾಕೆ? ಕಲಿ ಕಾಲದಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಇದೆ. ನೀವು ಪ್ರತಿದಿನ ದಾನ ಕೊಡುವುದಕ್ಕಿಂತ ದುರ್ಭಿಕ್ಷೆಯ ಸಂದರ್ಭದಲ್ಲಿ ದೊಡ್ಡ ಒಂದು ಅನಾಹುತ, ಭೂಕಂಪ ನಡೆಯಿತು, ಆವಾಗ ನಿಮ್ಮಲ್ಲಿ ಇದ್ದ ಆಹಾರವನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಅಂದರೆ ಅದಕ್ಕೆ ದುಪ್ಪಟ್ಟು ಫಲ. ಕಲಿಯುಗದಲ್ಲಿ ಸತ್ಕರ್ಮ ಮಾಡಿದರೆ ದುಪ್ಪಟ್ಟು ಫಲ. ಈ ಗುಣ ಇದೆ, ಅದಕ್ಕೋಸ್ಕರ ಕಲಿ ಇರಲಿ ಅಂತ ಬಿಟ್ಟಂತೆ. ಹೀಗಾಗಿ ಕಲಿಯುಗ ಕೆಟ್ಟದು, ಹೌದು ಕೆಟ್ಟದು ಇದೆ. ಆ ಕೆಟ್ಟದ್ರ ಮಧ್ಯದಲ್ಲಿ ಯಾರು ಒಳ್ಳೆಯದನ್ನು ಮಾಡ್ತಾನೋ ನೋಡಿ, ನೀವು ಯೋಚನೆ ಮಾಡಿದಿರಿ, ಮನುಷ್ಯ ಮಾಡೋದೆಲ್ಲ ಇದು ಅಂತ. ಒಬ್ಬ ಕೆಟ್ಟದ್ದು ಮಾಡುವವನಿಗೆ ಯೋಚನೆ ಬಂತ? ನಿಮಗೆ ಬಂತಲ್ಲ ನೋಡ್ರಿ, ಅದಕ್ಕೊಂದು ಇದೆ ನಿಮಗೆ, ಅಲ್ಲೊಂದು ಭಗವಂತನ ಅನುಗ್ರಹ ಇದೆ. ಇದು ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅನ್ನೋದು ಫಸ್ಟ್ ಸ್ಟೇಜ್. ನಾವು ಬಿಡಬೇಕು, ಸೆಕೆಂಡ್ ಸ್ಟೇಜ್. ಒಳ್ಳೆಯದು ಮಾಡಬೇಕು, ಥರ್ಡ್ ಸ್ಟೇಜ್. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಅವನ ಎದುರುಗಡೆ ಎಲ್ಲನೂ ಬೇಕು. ಬರೇ ಒಳ್ಳೆಯದರ ಮಧ್ಯದಲ್ಲೇ ಇದ್ದರೆ ನೀವು ನಮ್ಮ ಊಟದ ಸಿಸ್ಟಮ್ ನೋಡ್ರಿ, ಅಲ್ಲೊಂದು ಖಾರ ಇದೆ, ಒಂದು ಸ್ವೀಟ್ ಇದೆ. ಒಂದು ಸ್ವೀಟ್ ಹೋದರೆ ಒಂದು ಖಾರ ಬರುತ್ತೆ. ಖಾರ ತಿಂದು ಸ್ವೀಟ್ ತಿಂದೆ ಸ್ವೀಟಿನ ಬೆಲೆ ಜಾಸ್ತಿ. ಹಾಗೆ ಆದ್ದರಿಂದ ಒಂದು ಯುಗ ಸರ್ವಥಾ ಅನರ್ಥಕಾರಕ ಅಂತ ಅನ್ನೋದು ಇಲ್ಲ. ಅಲ್ಲೂ ಕೂಡ ಒಂದು ಒಳ್ಳೆತನಕ್ಕೆ ಬೆಲೆ ಇದೆ. ಅಲ್ಲಿ ಅನರ್ಥ ಹೆಚ್ಚು, ಒಳ್ಳೆತನ ಕಡಿಮೆ ಇದಿರ್ಬೋದು. ಒಂದು ಕಡೆ ಒಳ್ಳೆತನ ಹೆಚ್ಚು, ಅನರ್ಥ ಕಡಿಮೆ ಇದಿರ್ಬೋದು. ಇದು ನಿಮ್ಮ ಪ್ರಶ್ನೆಗೆ ನಾನು ಇಷ್ಟು ಸೀಮಿತ ಕಾಲದಲ್ಲಿ ಕೊಡಬಹುದಾದ ಉತ್ತರ. ಇನ್ನು ದೇವರ ಬಗ್ಗೆ ನಂತರನೇ ಅವನು ಬಂದವ ಅಂತ. ಕೊಲ್ಲಾಪುರಕ್ಕೆ ಹೆಂಡತಿಯನ್ನು ಹುಡ್ಕೊಂಡ್ಬಂದ ಅಂದರೆ ಪರಮಾತ್ಮ ನಿತ್ಯಾಭಿಯೋಗಿನಿ ಅಂತ ಹೆಸರು. ಯಾವತ್ತೂ ನಮಗೆ ನಮ್ಮ ಹೆಂಡತಿಯನ್ನು ಬಿಡೋಕ್ಕೆ
ಸಂಸಾರವನ್ನು ಬಿಡೋಕ್ಕೂ ಮನಸ್ಸಿಲ್ಲ ಅಂತ. ದೇವರು ಅವನ ಅಂತರಂಗ ಭಕ್ತಳಾದವಳು ಅವಳು, ಆಯಿತಾ, ಅವಳನ್ನು ಬಿಟ್ಟಿರೋದಿಲ್ಲ. ಆದರೆ ನಿಮಗೆ ಒಳ್ಳೆಯದಾಗಲಿ ಅಂದ್ಕೊಂಡು ಅವನು ಇಲ್ಲಿ ಬರ್ತಾನೆ, ಒಂದು ನೆವ ಇಟ್ಕೊಂಡು ಹೊರತು ಹೆಂಡತಿಯನ್ನು ಹುಡುಕೊಂಡು ಬರುವ ಪ್ರಮೇಯ ಅವನಿಗೆ ಇಲ್ಲವೇ ಇಲ್ಲ. ಯಾಕೆಂದರೆ ಹೆಂಡತಿ ಬಿಟ್ಟೇ ಹೋಗಿಲ್ಲ. ಸೀತೆಯನ್ನು ರಾವಣ ಕದ್ಕೊಂಡು ಹೋದ ಅಂದರೂ ಕೂಡ ಸೀತೆ ರಾಮನ ಜೊತೆಯಲ್ಲೇ ಇತ್ತು ಅಂತ, ಅದು ಶಾಸ್ತ್ರದವಳ ಅರ್ಥ. ಒಂದು, ಅವನಿಗೆ ಮನುಷ್ಯನ ಶರೀರಗಳೇ ಇಲ್ಲ. ಇದು ಪಾಂಚಭೌತಿಕ ಶರೀರ. ಇಂಥ ಹೊಲಸ್ಸು ಶರೀರ ದೇವರಿಗಿಲ್ಲ. ನೋಡಿ, ಕೃಷ್ಣಾವತಾರದಲ್ಲಿ ಕೃಷ್ಣ ದೇಹತ್ಯಾಗ ಮಾಡಿದ, ಪರಂಧಾಮಕ್ಕೆ ಹೋದ. ಶಾಸ್ತ್ರದ ಒಳಾರ್ಥ ಏನು ಅಂದರೆ, ಇದನ್ನು ಬರೀತಾರೆ ಶಾಸ್ತ್ರದಲ್ಲಿ, ಆಧಾರ ಕೊಟ್ಟು ಬರೀತಾರೆ. ಕೃಷ್ಣ ತತ್ಕಾಲದಲ್ಲಿ ಒಂದು ಪಾಂಚಭೌತಿಕ ದೇಹವನ್ನು ನಿರ್ಮಾಣ ಮಾಡಿ ತಾನು ಜ್ಞಾನಾನಂದಮಯವಾದ ಶರೀರವುಳ್ಳವನು, ಅವನಿಗಿಂತ ಹೊಲಸು ದೇಹ ಇಲ್ಲ, ತನ್ನ ರೂಪವನ್ನು ಹಿಡ್ಕೊಂಡು ಬೇಕು, ತಾನು ತನ್ನ ಸ್ಥಾನಕ್ಕೆ ಹೋದ. ದೇವರಿಗೆ ಯಾವತ್ತೂ ಕೂಡ ನಮ್ಮ ನಿಮ್ಮಂಥ ಈ ರಕ್ತ ಮಾಂಸ ಎಲುಬು ಇಂಥ ಒಂದು ಅಶುದ್ಧವಾದ ದೇಹದ ಸಂಪರ್ಕ ದೇವರಿಗೆ ಇಲ್ಲ. ಅವನೊಂದು ನೆವ ಮಾಡಿಕೊಂಡು ಇಲ್ಲಿಗೆ ಬರ್ತಾನೆ ಹೊರತು ದೇವರಿಗೂ ಗ್ರಹಚಾರ ತಡ್ತಪ್ಪ, ಅವನು ನಮ್ಮನ್ನೇನು ಉದ್ಧಾರ ಮಾಡ್ತಾನೆ ಅಂತ ಅನ್ನೋ ಭಾವ ನಮ್ಮಲ್ಲಿ ಬರಬೇಕು. ಪಾಪೋಹಂ ಪಾಪಕರ್ಮ ಶೃಣ್ವಂತು ವೈ ಅಮೃತಸ್ಯ ಪುತ್ರ. ಎರಡು ಮಧ್ಯೆ ವಿರೋಧ ಇದೆ. ಏನು ಹೇಳು? ಶೃಣ್ವಂತು ವೈ ಅಮೃತಸ್ಯ ಪುತ್ರ, ಹೌದು, ಅಮೃತರ ಪುತ್ರರು ಅಂತ ಜೀವನ ಸಂಬೋಧನೆ ಒಂದು ಕಡೆ. ಪಾಪೋಹಂ ಪಾಪಕರ್ಮ ಅಹಂ ಪಾಪಾತ್ಮ ಪಾಪ ಸಂಭವ ಅಂತ ಒಂದು ಕಡೆ. ಎರಡರ ಮಧ್ಯೆ ವಿರೋಧ ಇದೆ. ನೋಡಿ, ನೀವು ವಿದ್ಯಾಪೀಠದಲ್ಲಿ ಓದೋದು, ನಾನು ವಿದ್ಯಾಪೀಠದಲ್ಲಿ ಓದೋದು. ನಿಮಗೆ ನಮಗೊಂದು 2 ವರ್ಷ ಹೆಚ್ಚು ಕಡಿಮೆ ಇರ್ಬೋದು. ನಾವಿಬ್ಬರು ವಿದ್ಯಾಪೀಠದಿಂದ ಬಂದ ವಿದ್ಯಾರ್ಥಿಗಳು. ಆದರೆ ನೀವು ಅಲ್ಲಿ ಕೂತಿದ್ದು, ನಾನು ಇಲ್ಲಿ ಕೂತಿದ್ದೀನಿ. ಆಚಾರ್ಯ ಅಂತೀನಿ, ನೀವು ಇಬ್ಬರು ವಿದ್ಯಾಪೀಠದಲ್ಲಿ ಓದೋರು, ನೀವು ಕೈ ಮುಗಿಬೇಕು ಯಾಕೆ, ನಾನು ಮುಗಿಸ್ಕೊಳ್ಬೇಕು ಯಾಕೆ? ಎಲ್ಲರೂ ಅಮೃತರ ಪುತ್ರರು ಹೌದು. ಆದರೆ ಅಮೃತ ಪುತ್ರ ಒಮ್ಮೆ ತದ್ದೆಗೆ ಒಂದೇ ರೀತಿಯ ಎಲ್ಲ ಮಕ್ಕಳು ಇರಬೇಕು ಅಂತಿಲ್ಲ. ಒಂದು 6 ಮಕ್ಕಳಿದ್ದರೆ ಒಬ್ಬೊಬ್ಬರ ಮನೋಭಾವ ಒಂದೊಂದು ರೀತಿ. ಎಲ್ಲರೂ ಅಮೃತ ಪುತ್ರರೇ. ಆದರೆ ಹೇಗೆ ಜಡವರ್ಗದಲ್ಲಿ ಮೆಣಸಿನಕಾಯಿ ಖಾರ, ಬೆಲ್ಲ ಸಿಹಿ, ಇನ್ನೊಂದು ಕಹಿ, ಹಾಗಲಕಾಯಿ, ಒಂದೊಂದು ಜಡವಾದ ವರ್ಗದಲ್ಲಿ ಒಂದೊಂದು ವ್ಯತ್ಯಾಸ ಇದ್ದಂತೆ ಚೇತನ ವರ್ಗದಲ್ಲೂ ಮೂಲಭೂತವಾದ ಒಂದು ವ್ಯತ್ಯಾಸ ಇದೆ. ಆಯಿತಾ? ಅದನ್ನು ನೋಡಿ, ಪಾಪೋಹಂ ಪಾಪಕರ್ಮ ಅಂತ ಇದು ನಾನು ನೀವು ಹೇಳೋದಲ್ಲ. ನಿಮಗೆ ಇದು ಎಷ್ಟು ಅನ್ವರ್ಥ, ಬರೇ ದೇವರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ನಾನು ಪಾಪಿ ಪಾಪಕರ್ಮ ಅಂತ ಅವನ ಎದುರುಗಡೆ ಹೊಗಳ್ಕೊತೇವೋ ನೈಜನೋ ಅಂತ ನೀವು ಯೋಚನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯಗಳು ಎಷ್ಟಿದೆ ಅಂತ ಅವನು ನೋಡಬೇಕು. ಆಯಿತಾ? ಇದರಲ್ಲಿ ಶಾಸ್ತ್ರ ಹೇಳ್ತದೆ, ಶಾಸ್ತ್ರದ ವಿಧಿ ನಿಷೇಧಗಳನ್ನು ಯಥಾವತ್ತಾಗಿ ಮಾಡೋದು ದೇವತೆಗಳಿಗೆ ಸಾಧ್ಯ ಹೊರತು ಉಳಿದ ಯಾರಿಗೂ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಬೆಳಗ್ಗಿಂದ ಸಾಯಂಕಾಲದವರೆಗೆ ಏಕಾದಶಿ ಉಪವಾಸ ಮಾಡಿದ್ವಿ, ಒಂದೊಂದು ಕ್ಷಣದಲ್ಲೂ ಹರಿಭಜನೆ ಮಾಡಿದ್ರೂ ಕೂಡ ಅದರ ಮಧ್ಯದಲ್ಲಿ ಪಾಪ ಮಾಡಿರ್ತೇವೆ. ಪಾಪೋಹಂ ಅನ್ವರ್ಥ. ಇನ್ನು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಾನು ನಿನ್ನ ಥರ ಅಲ್ಲಪ್ಪ, ನಾನು ಕೆಟ್ಟ ಕೆಲಸ ಮಾಡಿದವ, ನೀನು ಕೆಟ್ಟ ಕೆಲಸ ಇನ್ನೂ ಮಾಡಿದವನಲ್ಲ, ಈ ಅರ್ಥದಲ್ಲಿ ಅವನ ಮುಂದೆ ಹೇಳ್ಕೊಡೋದ್ರಲ್ಲಿ ಅರ್ಥ ಇದೆ. आचार्य मम एकः विषयः अहम् अत्रैव सतीशः इति अत्रैव अध्यापकोऽस्मि कं विषयम् अधिकं संस्कृतं गीताचार्यः वाक्चतुरः इति गीतोपदेशेन विदितः विषयः एव तादृशसमर्थः कुरुक्षेत्रं निवारयितुं शक्तः आसीत् यद्यपि तथापि तत्र प्रवृत्तं तत्र अतीव घोरस्थितिः सम्मुखीकरणीया अभवत् किं तत्र दुर्योधनं वा धृतराष्ट्रं वा अवगमयितुम् इतोपि शक्तः आसीत् इदानीम् आधुनिकप्रपञ्चे वेन् वर्ड्स् फेल् वार् हेपन्स् इति किम् अवगमने क्लेशः आसीत् या अवगन्तुं ते असमर्थः आसन् तत्तु विदितमेव तथापि इतोपि सम्यक् रूपेण उक्त्वा तां युद्धात् विरमितुं यथा मतिः कर्तव्या आसीत् तथा कर्तुम् अशक्यत् किमत्र कापि प्रतिपत्तिरस्ति ಅವರ ಪ್ರಶ್ನೆ ಎಲ್ರಿಗೂ ಮುಟ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ದೇವ ಭಾಷೆಯಲ್ಲಿ ಆಡಿದ್ದಾರೆ, ನಮ್ಮ ಭಾಷೆಯಲ್ಲಿ ಒಳ್ಳೆಯ ಸಮಸ್ಯೆ. ಶ್ರೀಕೃಷ್ಣ ಯುದ್ಧವನ್ನು ಮಾಡುವಂಥ ಅರ್ಜುನನಿಗೆ ಮಾಡಲ್ಲ ಅಂದಾಗ ಪ್ರೇರೇಪಣೆ ಮಾಡಿ ಯುದ್ಧವನ್ನು ಮಾಡಿಸಿದ. ಆ ಯುದ್ಧವನ್ನು ಮಾಡದೇ ಇರುವಂತೆ ಮಾಡುವ ಸಾಮರ್ಥ್ಯ ಇತ್ತೋ ಇಲ್ಲ. 18 ಅಧ್ಯಾಯದ ಗೀತೆಯನ್ನು ಅರ್ಜುನನಿಗೆ ಮಾಡುವ ಬದಲು
ದುರ್ಯೋಧನನಿಗೆ ಮಾಡಿದ್ದಿದ್ದರೆ ಈ ಯುದ್ಧವೇ ನಡೀತಿರಲಿಲ್ಲ. ಹಾಗಾದರೆ ಅವನಿಗೆ ಸಾಧ್ಯ ಇತ್ತೋ ಇಲ್ಲವೋ ಹೇಗೆ? ಇದು ದೊಡ್ಡ ಪ್ರಶ್ನೆ. ವೇದಾಂತ ಇಡೀ ಎಲ್ಲ ವೇದಾಂತದ ಮುಂದೆ ಇರುವ ಸಮಸ್ಯೆ ಇದೆ. ಬರೀ ನಮ್ಮ ಭಾರತೀಯ ದರ್ಶನ ಅಲ್ಲ, ಜಗತ್ತಿನಾದ್ಯಂತ ಇರುವ ವೈದಿಕ ಸಿದ್ಧಾಂತಗಳು, ಧಾರ್ಮಿಕ ಸಿದ್ಧಾಂತಕ್ಕೆ ಬರುವ ಪ್ರಶ್ನೆ ಇದೆ. ದೇವರು ಪರಿಪೂರ್ಣ, ಅವನು ಸರ್ವಶಕ್ತ ಅಂತ ಆದಮೇಲೆ ಅವನ ಸೃಷ್ಟಿ, ಈ ಜಗತ್ತು ಇದು ಅಪರಿಪೂರ್ಣ ಯಾಕಾಯಿತು? ಪ್ರಾಯ ಯಾವ ಸಿದ್ಧಾಂತಗಳು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ ಅಂತ ನಾವು ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉತ್ತರ ಕೊಡೋದು ಕರ್ಮ ಸಿದ್ಧಾಂತ. ಅವರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವವನು ದೇವರು. ನೀನು ಮಾಡಬಾರ್ದನ್ನು ಮಾಡಿದ್ದಿ, ಕೆಟ್ಟ ಮನೋಭಾವ ಇದೆ. ನೀನು ಮಾಡಬೇಕಾದ್ದನ್ನೇ ಮಾಡಿದ್ದಿ, ಒಳ್ಳೆಯ ಮನೋಭಾವ ಇದೆ. ನಿಮ್ಮ ಕರ್ಮವನ್ನು ಅನುಸರಿಸಿ ನಿಮಗೆ ಸುಖವನ್ನು, ದುಃಖವನ್ನು, ಒಳ್ಳೆಯದನ್ನೋ ಕೆಟ್ಟದನ್ನೋ, ಒಳ್ಳೆಯ ಭಾವನೆಯನ್ನೋ ಕೆಟ್ಟ ಭಾವನೆಯನ್ನು ದೇವರು ಕೊಡ್ತಾನೆ. ಕರ್ಮ ಸಿದ್ಧಾಂತ ಇಷ್ಟಕ್ಕೆ ನಿಲ್ಲುತ್ತಾ ಹೇಳಿ? ನಿಮ್ಮ ಪ್ರಶ್ನೆ ಇಲ್ಲಿಗೆ ನಿಲ್ಲುತ್ತಾ ಹೇಳಿ? ಒಬ್ಬ ತಂದೆ ಇದ್ದಾರೆ, 4 ಮಕ್ಕಳು. ಒಬ್ಬ ತಂದೆ ಮಾತನ್ನು ಕೇಳಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಾನೆ, ಇನ್ನೊಬ್ಬ ಕೆಟ್ಟ ದಾರಿ ಹಿಡಿತಾನೆ. ಕೆಟ್ಟ ದಾರಿ ಹಿಡಿದ ಮಗನನ್ನು ತಿದ್ದೋಕ್ಕೆ ತಂದೆ ನೋಡ್ತಾನೋ ಇದ್ದರೆ ಬುದ್ಧಿ ಹೇಳ್ತಾನೆ, ಕದ್ದು ಮುಚ್ಚಿ ಮಾಡ್ತಾನೆ. ಅದನ್ನು ನೋಡಿದ, ಅದಕ್ಕೂ ತಿದ್ದುಪಡಿ ಮಾಡ್ದ. ಏನಾದರೂ ಆ ಮಗ ಅವನ ಹಠ ಬಿಟ್ಟು ಬರಲಿಲ್ಲ ಸರಿದಾಗಿ. ಕೊನೆಗೆ ಅವನ ಆಸ್ತಿಯನ್ನು ಹಂಚಬೇಕು. ಅವನು ಹಂಚುವಾಗ ನನ್ನ ಈ ಮಗ ಕೆಟ್ಟವನು, ಅವನಿಗೆ ನನ್ನ ಆಸ್ತಿಯ 4ನೇ 1 ಭಾಗ, ಈ ಮಗ ಒಳ್ಳೆಯವನು, ಅನ್ನ ಆಸ್ತಿಯ ಉಳಿದ 3 ಭಾಗಗಳು ಇವನಿಗೆ ಪಕ್ಷಪಾತ ಮಾಡ್ತಾನೆ. ಒಬ್ಬ ತಂದೆ ವಸ್ತುತಸ್ತು ನಮ್ಮ ವೇದವ್ಯಾಸರೇ ಹೇಳೋ ಮಾತು, ತಂದೆ ತಾಯಿಯಂದಿರಿಗೆ ಒಳ್ಳೆಯವರಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗಿರೋ ಮಗನ ಮೇಲಿಕ್ಕಿದ್ಲು, ಕೆಟ್ಟ ದಾರಿಯಲ್ಲಿ ಹೋಗಿ ದುಃಖ ಪಡುವ ಮಕ್ಕಳನ್ನು ನೋಡಿ ಅಂತಃಕರಣ ಜಾಸ್ತಿ ಕಾಯಿತು. ಅಂದಮೇಲೆ ದೇವರು ತಪ್ಪು ಮಾಡಿದ, ಪಾಪ ಮಾಡಿದ, ತಿನ್ನು ನೀನು, ಅಳ್ತಾ ಇದೆಯಾ ಅಳು, ತಪ್ಪು ಮಾಡಿದ್ದೆ ಅಳು. ನಮ್ಮ ಅಪ್ಪ ಮಗ ತಪ್ಪು ಮಾಡಿದ್ರು ಅವನು ಅಳುತ್ತಾನೆ ಹೊರತು ಮಗನಾಡುವನ್ನು ನೋಡಲಿಕ್ಕೆ ಅವನಿಗೆ ತಾಳ್ಮೆ ಇಲ್ಲ. ದೇವರು ತಪ್ಪು ಮಾಡಿದ, ಪಾಪ ಮಾಡಿದವನಿಗೆ ಶಿಕ್ಷೆ ಕೊಟ್ಟು ಕೈ ತರ್ತಾನೆ, ಒಳ್ಳೆಯದು ಮಾಡಿದವನಿಗೆ ಅವನಿಗೆ ಸುಖ ಕೊಟ್ಟು ಬೇಷ್ ಮಗನೆ ಅಂತಾನೆ. ಕರ್ಮ ಸಿದ್ಧಾಂತದ ಮೇಲೂ ಮತ್ತೆ ಪ್ರಶ್ನೆ ಇದ್ದಿದ್ದು. ಇದಕ್ಕೆ ಉತ್ತರ ಒಂದೇ. ನಾನು ಆಗಲೇ ಹೇಳಿದೆ, ಚೇತನ ವರ್ಗದಲ್ಲೂ ಜಡವರ್ಗದಂತೆ ಮೂಲಭೂತವಾದ ಕೆಲವು ಸ್ವಭಾವಗಳಿವೆ. ಇವತ್ತು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಒಂದು ತೋಟದಲ್ಲಿ ಒಬ್ಬ ರೈತ ತರಕಾರಿ ಬೆಳಿತಾನೆ. ಅದರಲ್ಲಿ ಸಿಹಿ ತರಕಾರಿಗಳು ಇದೆ, ಕಹಿ ತರಕಾರಿಗಳು ಇದೆ, ಖಾರದ ಮೆಣಸಿನಕಾಯಿಗಳು ಇದೆ. ಮೆಣಸಿನಕಾಯಿಯಿಂದ ಸಿಹಿ ತರಕಾರಿಯನ್ನು ಯಾಕೆ ಬೆಳೆಯೋಲ್ಲ? ಸಿಹಿ ವಸ್ತುವನ್ನು ಖಾರ ಯಾಕೆ ಮಾಡೋದಿಲ್ಲ? ತೋಟಗಾರ ಏನು ಉತ್ತರ ಹೇಳ್ತಾನೆ ಹೇಳಿ? ಅದರ ಬೀಜದ ಮೂಲಭೂತ ಸ್ವಭಾವ ಅದಿದೆ. ನಾನು ನೆಡ್ತೇನೆ, ನೀರು ಹಾಕ್ತೇನೆ, ಗೊಬ್ಬರ ಎಲ್ಲದಕ್ಕೂ ಸೇಮ್. ನೀರಿನಲ್ಲಿ ಗೊಬ್ಬರದಲ್ಲಿ ನಾನು ವ್ಯತ್ಯಾಸ ಮಾಡಲಿಲ್ಲ. ಅದರ ಸ್ವಭಾವಕ್ಕೆ ಅದು ಬೆಳೀತದೆ. ಪ್ರಪಂಚ ದೇವರ ಒಂದು ಕೈತೋಟ. ತನುಭೃತ್ ಸ್ವಭಾವ ಸಂಭೂತಯೇ. ಅಲ್ಲಿ ಮೂಲಭೂತವಾಗಿ ಆಯಾಯ ಜೀವನ ವಿಕಸನಕ್ಕಾಗಿ ಬಿತ್ತಾನೆ ಈ ಪ್ರಪಂಚದಲ್ಲಿ. ಆ ಸ್ವಭಾವಕ್ಕೆ ಅನುಗುಣವಾಗಿ ಈ ಪ್ರಪಂಚ ಬೆಳೀತದೆ ಹೊರತು ಆ ಸ್ವಭಾವವನ್ನು ವ್ಯತ್ಯಾಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ? ಕರ್ಮವನ್ನು ವ್ಯತ್ಯಾಸ ಮಾಡಬಹುದು, ಆದರೆ ಸ್ವಭಾವವನ್ನು ವ್ಯತ್ಯಾಸ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆಯೋ ಇಲ್ಲವೋ? ನಿಮಗೊಂದು ಪ್ರಶ್ನೆ ಕೇಳ್ತೇನೆ ನಾನು. ಬೆಂಕಿಯ ಮೂಲಭೂತ ಸ್ವಭಾವ ಬಿಸಿ. ನಾನು ಹೇಳ್ತೇನೆ ನನಗೆ ಬೆಂಕಿ ಬೇಕು, ಬಿಸಿ ಇರಬಾರ್ದು. ಏನು ಮಾಡ್ತೀರಿ ನೀವು? ರಾಮಚಂದ್ರನಿಗೆ ಅಲ್ಲಿರೋ ಚಂದ್ರ ಬೇಕು ಅಂತ ಒಂದು ಕನ್ನಡಿ ಹಿಡ್ಕೊಂಡು ನಾನು ನೋಡಿ ಚಂದ್ರ, ಚಂದ್ರ ನನ್ನ ಕೈಗೆ ಸಿಕ್ಕ ಅಂತ. ಬಿಸಿ ಇಲ್ಲದೆ ಬೆಂಕಿ ಬೇಕು ಅಂದರೆ ನೀವೇನು ಮಾಡಬೇಕು? ಬೆಂಕಿದ್ದೊಂದು ಚಿತ್ರ ಬಟ್ಟು ನನ್ನ ಎದುರುಗಡೆ ಇರಬೇಕು. ನೋಡಿ ಬೆಂಕಿ ಕಾಯಿ, ಬಿಸಿ ಇಲ್ಲ. ಥಂಡಿ ಮಾಡಿದರೆ ಅದು ಬೆಂಕಿಯೇ ಅಲ್ಲ. ಆಯಾಯ ವಸ್ತುಗಳ ಮೂಲಭೂತ ಸ್ವಭಾವದ ಬದಲಾವಣೆ ಅಂದರೆ ಆ ವಸ್ತುವಿನ ನಾಶ. ಚೇತನರಲ್ಲಿ ಜಡದಂತೆ ಮೂಲಭೂತವಾದ ಒಂದು ಸ್ವಭಾವ ಇದೆ. ದುರ್ಯೋಧನ ಮೂಲಭೂತವಾದ ಸ್ವಭಾವ ಇದ್ದವನು.
ಅದನ್ನು, ಆ ಮೂಲಭೂತ ಸ್ವಭಾವವನ್ನು, ಹಾಗಲಕಾಯಿಯನ್ನು ಸಿಹಿ ಹಾಗೆ ಮಾಡಲಿಕ್ಕೆ ಬರೋದು, ಮೂಲಭೂತ ಸ್ವಭಾವವನ್ನು ಬದಲಿಸೋದಂದರೆ ಆ ವಸ್ತುವನ್ನು ನಾಶ ಮಾಡೋದು ಅಂತ. ಮಹಾಭಾರತದಲ್ಲಿ ಇಂಥ ಒಂದು ಸಂದರ್ಭ ಉಂಟು. ವೇದವ್ಯಾಸರು ಬಂದರು, ಇವರು ಕಾಡಿಗೆ ಹೋದ ಮೇಲೆ ಧೃತರಾಷ್ಟ್ರ ಹತ್ರ ಬಂದು, ನಿನ್ನ ಮಗ ತಪ್ಪು ಮಾಡಿದ್ದಾನೆ, ರಾಜ್ಯಕ್ಕೋಸ್ಕರ ಸಾತ್ವಿಕರಾದ ಪಾಂಡವರನ್ನು ಕಾಡಿಗೆ ಕಳಿಸಿದ್ದಾನೆ, ನೀನು ನಿನ್ನ ಮಗನನ್ನು ಕರೆದು ಬುದ್ಧಿ ಹೇಳಿ ಅವರನ್ನು ವಾಪಸ್ ಕಳಿಸ್ಕೊಳ್ಬೇಕು. ಧೃತರಾಷ್ಟ್ರ ಅಂದ, ಪುತ್ರ ವ್ಯಾಮೋಹ ನನಗೆ ಹೇಳಲಿಕ್ಕಾಗೋದಿಲ್ಲ, ನೀವೇ ಸ್ವಲ್ಪ ಅವನಿಗೆ ಉಪದೇಶ ಮಾಡಿ. ನಾನು ಉಪದೇಶ ಮಾಡೋದಿಲ್ಲ. ಅವ್ರಿಗೆ ಗೊತ್ತು ಕಪ್ಪು ನಾಯಿಯನ್ನು ಸೋದರೆ ಬಿಳಿ ಆಗಲ್ಲ. ಯಾಕೆ ದೇವರಿಗೆ ಅಸಾಮರ್ಥ್ಯ ಬಂತು? ದೇವರ ಸಾಮರ್ಥ್ಯ ಅಂದರೆ ಇದ್ದಿದ್ದನ್ನು ಮೂಲಭೂತವಾಗಿ ಏನಿತ್ತೋ ಅದನ್ನು ವಿಕಸನ ಮಾಡುವ ಸಂಕಲ್ಪ ದೇವರದು ಹೊರತು ಇದ್ದ ವಸ್ತುವನ್ನು ಬದಲಾಯಿಸಿ ಅದನ್ನು ನಾಶ ಮಾಡೋದು ದೇವರ ಕಾರ್ಯ ಅಲ್ಲ. ಇದು ದುರ್ಯೋಧನನಿಗೆ ಯಾಕೆ ಹೇಳಲಿಲ್ಲ, ಅರ್ಜುನನಿಗೆ ಯಾಕೆ ಗೀತೋಪದೇಶ ಮಾಡಿದ ಅಂದರೆ, ದುರ್ಯೋಧನ ಕಪ್ಪು ನಾಯಿ ಯಾವತ್ತೂ ಬಿಳಿಯಾಗಲ್ಲ. ಇದು ಬಿಳಿ ಇದ್ದಿದ್ದು ಕಪ್ಪಾಗಿದೆ, ತೊಳೆದ್ರೆ ಬಿಳಿಯಾಗುತ್ತೆ. ಆ ಭರವಸೆಯನ್ನು ಶ್ರೀಕೃಷ್ಣ ಮಾಡಿದ. ಇಷ್ಟೊತ್ತು ನಾವೆಲ್ಲ ತುಂಬ ಶ್ರದ್ಧೆಯಿಂದ ಕುರಿತು ಗೀತೆಯ ಸಂದೇಶವನ್ನು ಕೇಳಿದ್ದೇವೆ. ಆಚಾರ್ಯರಲ್ಲಿ ನಾನು ಕಂಡ ವ್ಯಕ್ತಿತ್ವ ಇದೊಂದು ವಿಶಿಷ್ಟವಾದದ್ದು. ಅಂದರೆ ಒಂದು ಕ್ಲಾಸ್ ರೂಮಲ್ಲಿ ಕೂತು 2-3 ಜನ ಮಕ್ಕಳಿಗೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡ್ತಾರೆ. ಅದರ ಜೊತೆಗೆ ಈ ಥರದ ಜನಸಾಮಾನ್ಯರಿರುವ ಸಭೆಗಳಲ್ಲಿ ಅವರು ಕೇಳೋ ಪ್ರಶ್ನೆಗಳಿಗೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಶಾಸ್ತ್ರೀಯ ವಿಷಯಗಳನ್ನು ತುಂಬ ಚೆನ್ನಾಗಿ ಅವರಿಗೆ ಮನಮುಟ್ಟುವಂತೆ ತಲುಪಿಸುವಂಥದ್ದು. ನಾನು ಇನ್ನೊಂದು ಅವರ ವಿಶಿಷ್ಟವಾದ ಸ್ವಭಾವವನ್ನು ನೋಡಿದ್ದೀನಿ ಅಂದರೆ, ಯಾರು ಈ ಥರ ಪಂಡಿತ ಮಂಡಳಿಯಲ್ಲಿ ಈ ಥರದ ವಿಶೇಷವಾಗಿ ಶಾಸ್ತ್ರದ ವಿಷಯಗಳನ್ನು ಹೇಳುವರಿರ್ತಾರೆ, ಅವರೆಂದಿಗೂ ಕೂಡ ಟಿ ವಿ ಡಿಬೇಟು ಇವುಗಳಿಗೆಲ್ಲ ಹೋಗಲ್ಲ. ಅಲ್ಲಿಯೂ ಕೂಡ ಹೋಗಿ ಅಲ್ಲಿ ಇರುವಂತಹ ಎಷ್ಟೋ ನಾಸ್ತಿಕರನ್ನು ಬಾಯಿ ಮುಚ್ಚಿಸಿ ಬಂದದ್ದು ಇದೆ. ಒಂದು ಸಂದರ್ಭದಲ್ಲಿ ಲೈವಲ್ಲಿ ನಾನು ನೋಡ್ತಾ ಇದ್ದೆ, ಆಚಾರ್ಯ ಉತ್ತರ ಕೊಟ್ಟ ಕೂಡಲೇ ಅವ್ನು ಕೇಳ್ದ, ನಿಮ್ಮಂಥವ್ರು ಯಾಕ್ರಿ ಇಲ್ಲಿ ಬರ್ತೀರಿ ಅಂತ. ನನ್ಗೆ ಏನು ಹೇಳಬೇಕು ಈ ಸಂದರ್ಭದಲ್ಲಿ? ಆಚಾರ್ಯ ಅಂದರು, ನೋಡು ನೀನು ಹೇಳಿ ನಾನು ಬಂದು ಕೂತದ್ದಲ್ಲ, ನನ್ನ ಯಾರೋ ಬಂದು ಹೇಳಿದ್ದಾರೆ ಕೂಡಲಿಕ್ಕೆ, ಅವ್ರು ಹೋಗು ಅಂದರೆ ನಾನು ಹೋಗ್ತೀನಿ, ನೀನು ಹೇಳಿದ್ರೆ ಹೋಗೋನಲ್ಲ ನಾನು ಅಂತ. ಅಂದರೆ ಅಲ್ಲಿ ಇರೋರಿಗೆ ಅವರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟರೆ ಅದು ಚಂದ. ಇಂಥ ಆಚಾರ್ಯರು ಅನೇಕ ಶಾಸ್ತ್ರ ವಿದ್ವಾಂಸರು ಇರುವ ಸಭೆಗಳಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ಅಲ್ಲಿ ಹಾಗೆ ಮಾತಾಡ್ತಾರೆ. ಸ್ವಾಮಿಗಳೆಲ್ಲ ಸೇರಿದ ಸಭೆಯಲ್ಲಿ ಏನು ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಈ ಥರದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ, ಆಯಾಯ ಸ್ತರಕ್ಕನುಗುಣವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಜನರೆದುರುಗಡೆ ತನ್ನನ್ನು ಪ್ರಸ್ತುತಪಡಿಸಿಕೊಳ್ಳುವಂತಹದ್ದು ಪ್ರಾಯ ನಾನು ಇವರನ್ನು ಬಿಟ್ಟರೆ ಯಾರನ್ನು ನೋಡಲಿಲ್ಲ. ಅವರು ಎದುರುಗಡೆ ಹೇಳುವಂಥದ್ದಲ್ಲ, ಸಹಜವಾಗಿ ಇವರನ್ನು ಬಿಟ್ಟರೆ ನಾನು ಯಾರನ್ನು ನೋಡಲಿಲ್ಲ. ಅಂತಹ ಒಂದು ವಿಶಿಷ್ಟವಾಗಿರುವಂತಹ ಆಚಾರ್ಯರು ಇವತ್ತು ಕೇವಲ ನಾವು ಪ್ರಾರ್ಥನೆ ಮಾಡಿಕೊಂಡದ್ದು, ಅದು ನಾನು ಅವ್ರ ಮನೆಗೆ ಹೋಗಲಿಲ್ಲ, ಕೇಳಲಿಲ್ಲ, ಸುಮ್ಮನೆ ಫೋನಲ್ಲಿ ಆಚಾರ್ಯ ಬರಬೇಕು ಅಂದರೆ ಬಂದ್ಬಿಡ್ತೀನಿ ಅಂತ ಬಂದೇ ಬಿಟ್ಟರು. ಅದು ಅವರ ವ್ಯಕ್ತಿತ್ವ. ಅಂತಹ ದೊಡ್ಡತನಕ್ಕೆ ನಮೋಕ್ತಿಂ ವಿಧೇಯ, ನಮಸ್ಕಾರ ಬಿಟ್ಟರೆ ಇನ್ನೇನು ಮಾಡ್ತೀವಿ ನಾವು. ಹಾಗಾಗಿ ನಾವು ನೀವೆಲ್ಲ ಆಚಾರ್ಯರಿಗೆ ಇವತ್ತಿನ ಕಾರ್ಯಕ್ರಮಕ್ಕಾಗಿ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೆ ನಾಳೆ ನಾವು ನೀವೆಲ್ಲ ಈ ಥರ ಸೇರೋಣ. ಇದೇ ಸಮಯಕ್ಕೆ ಮತ್ತೆ ಈ ಗೀತಾ ಸಂದೇಶವನ್ನು ಕೇಳೋಣ. ಮತ್ತೇನೇ ಪ್ರಶ್ನೆಗಳು ನಿಮಗಿದ್ರೂ ಕೂಡ ಪ್ರಬಲವಾಗಿ ಅದನ್ನೆಲ್ಲ ತೊಗೊಂಡು ಬನ್ನಿ. ಏನೇ ಪ್ರಶ್ನೆಗಳಿದ್ರೂ ಕೂಡ ಮುಕ್ತ ಮನಸ್ಸಿನಿಂದ ಆಚಾರ್ಯರ ಜೊತೆ ಚರ್ಚಿಸುವ ಅವಕಾಶ ಇಲ್ಲಿದೆ. ಖಂಡಿತ ಎಲ್ಲರೂ ಬನ್ನಿ. ಮತ್ತೆ ನಾಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸೋಣ ಅಂತ ಹೇಳಿದ್ರೆ ಈ ಮಾತನ್ನು ನಿಲ್ಲಿಸ್ತೇನೆ.